ನಮಸ್ತೆ ವೀಕ್ಷಕರೇ, ಇವತ್ತು ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮನ್ನು ಹೇಗೆ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಹತ್ರ ಒಂದು ಕೆನರಾ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮ್ ಇದೆ. ಯೂಶಲಿ ಎಲ್ಲ ಬ್ಯಾಂಕು ಸೇಮ್ ಇರುತ್ತೆ, ಫಾರ್ಮೆಟು ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ. ಬಟ್ ಏನೇನು ಇರಬೇಕು, ಏನೇನು ಫಿಲ್ಅಪ್ ಮಾಡಬೇಕು, ರಿಕ್ವೈರ್ಮೆಂಟ್ ಏನಿದೆ ಅದೆಲ್ಲ ಸೇಮ್ ಇರುತ್ತೆ. ಸರಿನಾ? ಇವಾಗ ನಾನು ಏನು ಹೇಳ್ತೀನಿ ಅಂದರೆ, ಇದನ್ನು ಫಿಲ್ ಮಾಡಲ್ಲ, ಜಸ್ಟ್ ಆ ಥರ ಬಂದರೆ ವರ್ಡ್ಸ್ ಕಂಡ್ರೆ ಅದ್ರ ಮೀನಿಂಗ್ ಏನಂತ ಹೇಳ್ಕೊತ ಹೋಗ್ತೀನಿ. ನೀವು ಯಾವುದೇ ಬ್ಯಾಂಕ್ ಅಕೌಂಟ್ ಫಾರ್ಮ್ ತೊಗೊಂಡ್ರು ಬರೆಯೋಕ್ಕೆ ಏಬಲ್ ಆಗಬೇಕು ಅಷ್ಟೇ. ಸರಿನಾ? ಇವಾಗ ನೋಡಿ, ಇಲ್ಲಿ ಮೇಲೇನಿದೆ ಅಕೌಂಟ್ ಓಪನಿಂಗ್ ಫಾರ್ಮ್ ಫಾರ್ ರೆಸಿಡೆಂಟ್ ಇಂಡಿವಿಜುವಲ್ ಪಾರ್ಟ್ 1 ಅಂತ ಇದೆ. ಇದು ಪಾರ್ಟ್ 1. ಪಾರ್ಟ್ 2 ಕೆಳಗಡೆ ಇದೆ, ಬರುತ್ತೆ. ನೆಕ್ಸ್ಟ್ ಅದು ಹೇಳ್ತೀನಿ. ಕಸ್ಟಮರ್ ಇನ್ಫಾರ್ಮೇಷನ್ ಇಲ್ಲಿ ನೋಡಿ, ಕಸ್ಟಮರ್ ಇನ್ಫಾರ್ಮೇಷನ್ ಸೀಟ್ ಅಥವಾ CIF ಕ್ರಿಯೇಷನ್ ಆರ್ ಅಮೆಂಡ್ಮೆಂಟ್ ಇದೆ. ಕಸ್ಟಮರ್ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಇದರಲ್ಲಿ ನೀವು ಟಿಕ್ ಮಾಡಬೇಕು ಅಥವಾ ಬರೀಬೇಕು. ಸರಿನಾ? ಇದು ಇನ್ನೊಂದೇನೆಂದರೆ ಕಸ್ಟಮರ್ CIF ಕಸ್ಟಮರ್ ಇನ್ಫಾರ್ಮೇಷನ್ ಸೀಟ್, ಒಂದು CIF ನಂಬರ್ ಅಂತ ಬರುತ್ತೆ. ಹೊಸ ಓಪನ್ ಮಾಡೋರಿಗೆ ಆಲ್ರೆಡಿ ಅಕೌಂಟ್ ಇದ್ದರೆ ಅವ್ರಿಗೆ CIF ನಂಬರ್ ಇರುತ್ತೆ, ಅಕೌಂಟ್ ನಂಬರ್ ಇರುತ್ತೆ. ಅವ್ರು ಜಸ್ಟ್ ಏನಾದರೂ ಮಾಡಿಫಿಕೇಷನ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಕೂಡ ಇದೇ ಫಾರ್ಮ್ ಕೊಡ್ತಾರೆ, ಪಾರ್ಟ್ 1 ಅಷ್ಟೇ. ಅವಾಗ ಏನು ಮಾಡೋದಿರುತ್ತೆ, ಅಮೆಂಡ್ಮೆಂಟ್ ಮಾಡೋದಿರುತ್ತೆ. ಸರಿನಾ? ಎಕ್ಸಾಂಪಲ್, ಈಗ ಒಬ್ಬರು ಮದುವೆ ಆದಮೇಲೆ ಅವ್ರ ಗಂಡನ ಹೆಸರು ಬಂದಿರುತ್ತಲ್ಲ, ಸೊ ಅದು ವೈಫ್ ಅಂತ ಚೇಂಜ್ ಮಾಡೋಕ್ಕೋಸ್ಕರ ಇದು ಅಮೆಂಡ್ಮೆಂಟ್ ಚೇಂಜ್ ಮಾಡೋಕ್ಕೆ ಕೊಡ್ಬೋದು. ಪಾರ್ಟ್ 1 ಅಷ್ಟೇ ಕೊಡ್ತಾರೆ ನಿಮಗೆ ಬ್ಯಾಂಕ್. ಸರಿನಾ? ಅಕೌಂಟ್ ಆಲ್ರೆಡಿ ಇದ್ದರೆ. ನೆಕ್ಸ್ಟ್ ಏನಿದೆ, ಇದೇನಿದೆಲ್ಲ ಈ ಇನ್ಫಾರ್ಮೇಷನ್ನ ಬ್ಯಾಂಕವ್ರು ಬರೀತಾರೆ. ನೀವೇನು ಬರೆಯೋಕೆ ಹೋಗ್ಬೇಡ್ರಿ, ಬ್ಲ್ಯಾಂಕ್ ಬಿಡಬೇಕು. ಇಲ್ಲ ಆ್ಯಕ್ಚುಲಿ ಆಫೀಸ್ ಇದು ಅಂತ ಇಲ್ಲಿ ಬರೀತಾರೆ ನೋಡಿ, ಅವ್ರು ಆಫೀಸ್ ಇದು ಅಲ್ಲಿ ಅಂತ ಬರ್ತಿದ್ದಾರೆ. ಸರಿನಾ? ಇದೆಲ್ಲ ಆಫೀಸ್ ಬ್ಯಾಂಕ್ ಅವ್ರು ಬರ್ತಾರೆ. ಇದೆಲ್ಲ ಇದು ಓಕೆ. ಇಲ್ಲೊಂದು ಕಂಡೀಷನ್ ಇದೆ, ಏನಂತ ಇದೆ, ಸ್ಟಾರ್ ಮಾರ್ಕ್ ಇದೆಲ್ಲ ಕಂಪಲ್ಸರಿ ಮ್ಯಾಂಡೇಟರಿ ಬರಲೇಬೇಕು. ಸಾರಿ. ಮತ್ತು ಬ್ಲಾಕ್ ಲೆಟರ್ ಯೂಸ್ ಮಾಡಿರಿ. ಆ್ಯಂಡ್ ಬ್ಲ್ಯಾಕ್ ಇಂಕ್ ಸಿಗ್ನೇಚರ್ ಮಾಡ್ಕೊಂಡು ಬ್ಲ್ಯಾಕ್ ಇಂಕ್ ಯೂಸ್ ಮಾಡಿರಿ ಅಂತ ಇದೆ. ಓಕೆ, ಬ್ಲ್ಯಾಕ್ ಇಂಕ್. ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ನೋಡಿರಿ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂದರೆ ನಿಮಗೆ ಸಂಬಂಧಪಟ್ಟಿದ್ದು ಇದರಲ್ಲೆಲ್ಲ ಕೇಳಿರ್ತಾರೆ. ಎಕ್ಸಾಂಪಲ್ ಏನಿದೆ, ನಿಮ್ಮ ಹೆಸರು ಬರೀಬೇಕು. ಓಕೆ, ನಿಮ್ಮ ಹೆಸರು ಇಲ್ಲಿ ಪ್ರಿಫಿಕ್ಸ್ ಅಂದರೆ ಮಿಸ್ಟರ್, ಮಿಸ್ಸಸ್, ಮಿಸ್, ಮಾಸ್ಟರ್ ಏನಿರುತ್ತೆ ಅದನ್ನು ಇಲ್ಲಿ ಬರೀಬೇಕು. ಆಮೇಲೆ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಸರ್ನೇಮ್. ಇಲ್ಲಿ ಇನ್ನೊಂದೇನೆಂದರೆ ಸೇಮ್ ಆಸ್ ID ಪ್ರೂಫ್ ಅಂತ ಇದೆ ನೋಡಿರಿ. ನಿಮ್ಮದು ಆಧಾರ್ ಕಾರ್ಡ್ ಹಚ್ಚಿದ್ರೆ ಆಧಾರ್ ಕಾರ್ಡ್, ವೋಟರ್ ID ಇದ್ದರೆ ವೋಟರ್ ID, ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್, ಅದರಲ್ಲಿ ಯಾವ ಥರ ಇದೆ ಹೆಸರು ಅದೇ ಥರನೇ ಬರೀ ಅಂತ ಹೇಳಿದ್ದಾರೆ. ಸರಿನಾ? ನೆಕ್ಸ್ಟ್ ಇಲ್ಲಿ ಮೇಡನ್ ನೇಮ್ ಅಂತಂದರೆ ಏನು? ಮೇಡನ್ ನೇಮ್ ಅಂದರೆ ಎಕ್ಸಾಂಪಲ್, ಒಂದು ಹುಡುಗಿ ಮದುವೆ ಆದಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಸರ್ನೇಮ್ ಅವ್ರಿಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಅವ್ರ ತಂದೆ ಸರ್ನೇಮ್ ಇರ್ತದೆ. ಅವ್ರಿಗೆ ಇಲ್ಲೊಂದು ಆಪ್ಷನ್ ಇದೆ, ಮೇಡನ್ ನೇಮ್ ಅಂದರೆ ಅದೇ ಮದುವೆಗಿಂತ ಮುಂಚೆ ಅದೇನು ಹೆಸರು ಇರ್ತಲ್ಲ ಅದೇ ಬರೀಬೋದು. ಅವ್ರ ಹೆಸರು, ತಂದೆ ಹೆಸರು, ಅವ್ರ ಸರ್ನೇಮ್. ಇಲ್ಲಿ ಮಿಸ್ ಅಂತ ಅಥವಾ MRS ಮಿಸ್ಟರ್ಸ್ ಅಂತ ಹಾಕ್ಬೋದು. ಸರಿನಾ? ನೆಕ್ಸ್ಟ್ ಏನಿದೆ, ಇಲ್ಲಿ ಡೇಟ್ ಆಫ್ ಬರ್ತ್ ಇದೆ. ಡೇಟ್ ಆಫ್ ಬರ್ತ್ ಇಲ್ಲಿ ಎಕ್ಸಾಂಪಲ್ 11/7/2000 ಅಂತಿದ್ರೆ 11/07/2000 ಅಂತ ಬರಬೇಕು. ನೆಕ್ಸ್ಟ್ ಇಲ್ಲಿ ಜೆಂಡರ್ ಮೇಲ್ ಇದ್ದರೆ ಮೇಲ್ ಟಿಕ್ ಮಾಡಿರಿ, ಫಿಮೇಲ್ ಇದ್ದರೆ ಫಿಮೇಲ್ ಟಿಕ್ ಮಾಡಿರಿ. ಓಕೆ, ಮೇಲ್, ಫಿಮೇಲ್, ಥರ್ಡ್ ಜೆಂಡರ್ ಅಂತ ಇದೆ. ಸರಿನಾ? ಅದನ್ನು ಟಿಕ್ ಮಾಡ್ಕೋಬೇಕು. ಆಮೇಲೆ ಏನಿದೆ, ಮ್ಯಾರಿಟಲ್ ಸ್ಟೇಟಸ್, ಮದುವೆ ಆಗಿದೆಯೋ ಆಗಿಲ್ವೋ. ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ, ಆಗಿಲ್ಲ ಅಂದರೆ ಅನ್ಮ್ಯಾರಿಡ್ ಅಂತ, ಅಥವಾ ಸಿಂಗಲ್ ಅಂತ ಟಿಕ್ ಮಾಡ್ಬೋದು. ಮದುವೆ ಆಗಿ ಡೈವರ್ಸ್ ಆಗಿದ್ದರೆ ಡಿವೋರ್ಸ್ ಅಂತ ಬರಬೇಕು. ಅಥವಾ ಮದುವೆ ಆಗಿನೂ ಕೂಡ ಬೇರೆ ಬೇರೆ ವಾಸವಿದ್ದರೆ ಲಿವಿಂಗ್ ಅಪಾರ್ಟ್ ಅಂತ ಬರಬೇಕು. ಅದರ್ಸ್ ಇದ್ದರೆ ಅದರ್ಸ್ ಅಂತ ಬರಬೇಕು. ಇದು ಡಿಫ್ಯಾಕ್ಟೋ ಅಂತ ಅಂದರೆ ನನಗೆ ಗೊತ್ತಿಲ್ಲ, ಸಾರಿ, ಅದನ್ನು ಬಿಡ್ತಾ ಇದ್ದೀನಿ. ನೆಕ್ಸ್ಟು ನೇಮ್ ಆಫ್ ಫಾದರ್ ಇದೆ, ಮದರ್ ಇದೆ, ಸ್ಪೌಸ್ ಇದೆ. ಫಾದರ್ ಅಂದರೆ ನಿಮ್ಮ ತಂದೆ ಬರಬೇಕು. ಮದರ್ ಅಂದರೆ ಮದರ್ ಅಂತ ಟಿಕ್ ಮಾಡಿ ನಿಮ್ಮ ತಾಯಿ ಹೆಸರು ಬರಬೇಕು. ಮತ್ತು ಸ್ಪೌಸ್ ಅಂದರೆ ನಿಮ್ಮ ಗಂಡನ ಹೆಸರು ಬರಬೇಕು. ಸರಿನಾ? ಇಲ್ಲೊಂದು ಕಂಡೀಷನ್ ಇದೆ ನೋಡಿರಿ, ಫಾದರ್ ನೇಮ್ ಇಸ್ ಮ್ಯಾರಿಡ್ ಇಫ್ ಪ್ಯಾನ್ ಇಸ್ ನಾಟ್ ಪ್ರೊವೈಡೆಡ್. ಅಕಸ್ಮಾತ್ ಅಕೌಂಟ್ ಓಪನ್ ಮಾಡೋರು ಪ್ಯಾನ್ ಇಲ್ಲ ಅಂದರೆ ಇಲ್ಲಿ ಕಂಪಲ್ಸರಿ ಫಾದರ್ ನೇಮೇ ಬರೀಬೇಕು ಅಂತ ಹೇಳಿದ್ದಾರೆ. ರೀಸನ್ ಏನಂತ ನನಗೆ ಗೊತ್ತಾಗಿದ್ದು. ಸರಿನಾ? ನೆಕ್ಸ್ಟ್ ಏನಿದೆ, ನಂಬರ್ ಆಫ್, ಇಲ್ಲಿ ನೋಡಿ, ನಂಬರ್ ಆಫ್ ಡಿಪೆಂಡೆನ್ಸ್ ಅಂತ ಇದೆ. ನಂಬರ್ ಆಫ್ ಡಿಪೆಂಡೆನ್ಸ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋ 8 ಜನ ಇದ್ದಾರೆ. ಅಂದರೆ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಏನಿಲ್ಲ, ನೀವೇನು ಇನ್ಕಮ್ ಮಾಡೋದಿಲ್ಲ, ಅದ್ರ ಮೇಲೆ ಅವರು ಜೀವನ ಮಾಡಿದರೆ ಅಂಥವ್ರು 8 ಜನ ಇದ್ದರೆ ಅವರು 10 ಜನ ಬರೀಬೇಕು. 4 ಜನ ಇದ್ದರೆ 4 ಜನ, 5 ಜನ ಇದ್ದರೆ 5 ಜನ. ಸರಿನಾ? ಅಂದರೆ ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ತಂದೆ ಕೆಲಸ ಇಲ್ಲ, ಇನ್ಕಮ್ ಸೋರ್ಸ್ ಇಲ್ಲ ಅಂದರೆ ಅವರು, ನಿಮ್ಮ ತಾಯಿಗೆ ಸೋರ್ಸ್ ಆಫ್ ಇನ್ಕಮ್ ಅಂದರೆ ಅವರೆಲ್ಲ ಸೇರಿಸಿ ಇಲ್ಲಿ ಬರೀಬೋದು. ಓಕೆನಾ? ಟೋಟಲ್ ನಿಮ್ಮ ತಂದೆ ತಾಯಿ ಇಬ್ಬರಲ್ಲಿ ಯಾರಿಗಾದ್ರೂ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ ಅವರಿಬ್ಬರು ಇಂಡಿಪೆಂಡೆಂಟ್ ಆಗ್ತಾರೆ. ಓಕೆ, ಇದು ಗೊತ್ತಿರಲಿ. ನೆಕ್ಸ್ಟು ಅಕ್ಷರ ಇಲ್ಲಿಟ್ರೇಟ್ ಅಂತ ಇದೆ ನೋಡಿರಿ. ಅಂದರೆ ಅನಕ್ಷರಸ್ಥ ಅಂತ ಕೇಳಿದರೆ, ಅನಕ್ಷರಸ್ಥ ಇದ್ದರೆ ಅಂದರೆ ಓದಕ್ಕೆ ಬರೋಕ್ಕೆ ಬರದೇ ಇರೋರು ಇದ್ದರೆ ಎಸ್ ಅಂತ ಟಿಕ್ ಮಾಡಿರಿ, ಇಲ್ಲ ಅಂದರೆ ನೋ ಅಂತ ಟಿಕ್ ಮಾಡಿ. ಸರಿನಾ? ಎಕ್ಸಾಂಪಲ್ ಎಸ್ ಅಂತ ಟಿಕ್ ಮಾಡಿದರೆ ಇಲ್ಲಿ ನಿಮ್ಮದು ಐಡೆಂಟಿಫಿಕೇಷನ್ ಮಾರ್ಕ್ ಹೇಳ್ತಾರೆ ನೋಡಿ. ಇಫ್ ಎಸ್ ಅಂದರೆ ಐಡೆಂಟಿಫಿಕೇಷನ್ ಮಾರ್ಕ್ ಹಾಕಬೇಕು. ಇಲ್ಲಿ ಏನಂದರೆ ಐಡೆಂಟಿಫಿಕೇಷನ್ ಮಾರ್ಕ್ ಅಂದರೆ ನಿಮಗೆ ಹುಟ್ಟಿನಿಂದ ಏನಾದರೂ ಮಾರ್ಕ್ ಇರುತ್ತೆ ನಿಮ್ಮ ದೇಹದ ಮೇಲೆ, ಎಲ್ಲಾದರೂ ಬಾಡಿ ಮೇಲೆ, ಕೈ ಮೇಲೆ, ಮುಖದ ಮೇಲೆ ಅಥವಾ ಕಾಲ ಮೇಲೆ ಏನೋ ಒಂದು ಮಾರ್ಕ್ ಇರುತ್ತೆ. ಆ ಮಾರ್ಕನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಏನಿದೆ ಅಂತ. ಸರಿನಾ? ನೆಕ್ಸ್ಟ್ ಏನಿದೆ ನೋಡಿರಿ, ನೇಮ್ ಆಫ್ ದ ಗಾರ್ಡಿಯನ್ ಅಂತ ಇದೆ. ಇದು ರೈಟಾ? ಇಲ್ಲಿ ನೋಡಿರಿ, ನೇಮ್ ಆಫ್ ದ ಗಾರ್ಡಿಯನ್ ಗಾರ್ಜಿಯನ್ ಆ್ಯಕ್ಚುಲಿ ಇದು. ಅಂದರೆ ಇನ್ ಕೇಸ್ ಆಫ್ ಮೈನರ್, ಈಗ ಅಕೌಂಟ್ ನೀವು ಓಪನ್ ಮಾಡ್ಕೋದಾಗ ನಿಮ್ಮ ಏಜ್ 18 ಕೆಳಗೆ, ಅಥವಾ ಈಗ ರೀಸೆಂಟ್ ಗೈಡ್ಲೈನ್ 18 ಪ್ರಕಾರ, ರೀಸೆಂಟ್ ಗೈಡ್ಲೈನ್ ಪ್ರಕಾರ 18 ಕೆಳಗಿದ್ದರೆ ನಿಮಗೆ ಇನ್ನೊಬ್ಬರು ಗಾರ್ಜಿಯನ್ ಇಲ್ಲಿ ಬರೀಬೇಕು. ಯಾರು ಗಾರ್ಜಿಯನ್ ಅಂದರೆ ನ್ಯಾಚುರಲ್ ಗಾರ್ಜಿಯನ್ ಅಂದರೆ ನಿಮ್ಮ ತಂದೆ ತಾಯಿ. ಸರಿನಾ? ಅವ್ರನ್ನ ಬಿಟ್ಟು ಬೇರೆ ಯಾರಿದ್ರು ಕೂಡ ಅವ್ರು ಕೋರ್ಟ್ ಅಪಾಯಿಂಟೆಡ್ ಗಾರ್ಜಿಯನ್ ಆಗಿರ್ತಾರೆ. ಅಂದರೆ ಕೋರ್ಟೇ ಅವ್ರಿಗೊಂದು ಲೆಟರ್ ಕೊಟ್ಟು ನೀವು ತಂದೆ ತಾಯಿ ಇಲ್ಲವ್ರಿಗೆ ಗಾರ್ಜಿಯನ್ ಆಗಿ ಹ್ಯಾಂಡಲ್ ಮಾಡಿ ಅವ್ರ ಅಕೌಂಟ್ ಅಂತ ಹೇಳಿ ಒಂದು ಕೊಡ್ತಾರೆ. ಸರಿನಾ? ಈ ಕೇಸಲ್ಲಿ ತಂದೆ ತಾಯಿ ಒಬ್ಬರು ಯಾರಾದರೂ ಒಬ್ಬರು ಮಾಡ್ಬೋದು. ಸರಿನಾ? ಅವ್ರ ಹೆಸರು ಬರಬೇಕಿಲ್ಲ, ಮಿಸ್ಟರ್ ಅಥವಾ ಮಿಸ್ಸಸ್, ಮಿಸ್ ಏನಿದೆ ಅದನ್ನು ಬರಬಿಟ್ಟು ಅವ್ರ ಹೆಸರು, ಗಂಡ ಹೆಂಡತಿ, ತನ್ನ ತಾಯಿ ಹೆಸರು ಅಂದರೆ ಗಂಡನ ಹೆಸರು ಸರ್ನೇಮ್, ಇಲ್ಲಾಂದರೆ ತಂದೆ ಹೆಸರು, ಅವ್ರ ತಂದೆ ಹೆಸರು ಸರ್ನೇಮ್ ಅಂತ ಬರಬೇಕು. ಆಮೇಲೆ ರಿಲೇಷನ್ಶಿಪ್ ವಿತ್ ಗಾರ್ಜಿಯನ್ ಜೊತೆ ಏನು ರಿಲೇಷನ್ಶಿಪ್ ಇದೆ, ಫಾದರ್, ಮದರ್. ಸರಿನಾ? ಅಥವಾ ಕೋರ್ಟ್ ಅಪಾಯಿಂಟೆಡ್ ಇದ್ದರೆ ಅದರ್ ಅಂತ ಬರೀಬೋದು. ನೆಕ್ಸ್ಟ್ ಏನಿದೆ, ನ್ಯಾಷನಾಲಿಟಿ ಇಂಡಿಯಾದಲ್ಲಿದ್ದರೆ ಇದು ಟಿಕ್ ಮಾಡ್ಕೊರು ಇಂಡಿಯನ್ ಅಂತ. ಬೇರೆ ದೇಶದಲ್ಲಿದ್ದರೆ ಅದರ್ಸ್ ಅಂತ ಬರೆದ್ಬಿಟ್ಟು ಇಲ್ಲಿ ಕಂಟ್ರಿ ಹೆಸರು ಬರಬೇಕು. ಮತ್ತು ಮುಂದೆ ಏನಿದೆ, ಸಿಟಿಜನ್ಶಿಪ್. ಬೇರೆ ಕಂಟ್ರಿಲಿದ್ದರೆ ಸಿಟಿಜನ್ಶಿಪ್ ಆ ಕಂಟ್ರಿ ಇದೆ ಅಥವಾ ನಮ್ಮ ಕಂಟ್ರಿ ಇದೆ. ನಮ್ಮ ಕಂಟ್ರಿ ಇದ್ದರೆ ಇಂಡಿಯನ್, ಅದೇ ಕಂಟ್ರಿ ಇದ್ದರೆ ಆ ಕಂಟ್ರಿ ಹೆಸರು ಬರಬೇಕು. ನೆಕ್ಸ್ಟ್ ಏನಿದೆ, ಆಕ್ಯುಪೇಷನ್ ಅಂತ ಇದೆ, ಅಂದರೆ ಏನು ಕೆಲಸ ಮಾಡ್ತೀರಾ ಅಂತ.
ಇಲ್ಲಿ ಇಲ್ಲಿದೆ ನೋಡಿ, ಸರ್ವಿಸ್ ಇದೆ, ಬಿಸ್ನೆಸ್ ಇದೆ, ಅದರ್ಸ್ ಇದೆ, ಏನೇನೋ ಇದೆ ಅದರಲ್ಲಿ ಲಿಸ್ಟಲ್ಲಿ ಭಾಳ ಇದೆ. ಇದ್ರೂ ನಿಮ್ಗೆ ಯಾವ್ದು ಸಂಬಂಧಪಡುತ್ತಲ್ಲ ಅದನ್ನು ಟಿಕ್ ಮಾಡ್ಕೊರಿ. ಓಕೆ, ಅಕಸ್ಮಾತ್ ಇಲ್ಲಿ ನಿಮ್ಗೆ ಯಾವುದು ನಿಮಗೆ ಸೆಟ್ ಆಗಲಿಲ್ಲ, ಇದರಲ್ಲಿ ಯಾವುದು ನೀವು ಮಾಡ್ತಾಯಿಲ್ಲ, ಬೇರೆ ಏನೋ ಮಾಡ್ತಿದ್ರೆ ಇಲ್ಲಿ ಸ್ಪೆಸಿಫೈ ಮಾಡ್ಬೋದು ಇಲ್ಲಿ ಕೆಳಗಡೆ ಏನು ಮಾಡ್ತಿದ್ರೆ ಅಂತ. ಸರಿನಾ? ನೆಕ್ಸ್ಟ್ ಏನಿದೆ, ಆ್ಯನ್ಯುವಲ್ ಇನ್ಕಮ್ ಅಂತ ಇದೆ. ವೇಟ್, ಇದು ಆ್ಯನ್ಯುವಲ್ ಇನ್ಕಮ್, ನಿಮ್ಮದು ವರ್ಷಕ್ಕೆ ಆದಾಯ ಎಷ್ಟು ಇಲ್ಲಿ ಬರೀರಿ. ಮತ್ತು ನಿಮ್ಮದು ನೆಟ್ವರ್ತ್, ನಿಮ್ಮದು ಒಟ್ಟು ಆಸ್ತಿ ಎಷ್ಟು, ಚಿರಾಸ್ತಿ ಇತರ ಆಸ್ತಿ ಎಲ್ಲ ಸೇರಿಸಿ ನಿಮ್ಮದು ಟೋಟಲ್ ಆಸ್ತಿ ಏನಿದೆ ವ್ಯಾಲ್ಯೂಷನ್ ಅದು ಇಲ್ಲಿ ಬರೀರಿ. ನೆಕ್ಸ್ಟ್ ಏನಿದೆ, ರಿಲಿಜನ್ ಇದೆ. ರಿಲಿಜನ್ ಹಿಂದೂ, ಮುಸ್ಲಿಂ, ಕ್ರಿಸ್ತಿ ಏನಿದೆ ಅದನ್ನು ಟಿಕ್ ಮಾಡ್ಕೊರಿ. ಎಕ್ಸಾಂಪಲ್ ಹಿಂದೂ ಅಂತ ಟಿಕ್ ಮಾಡ್ತೀನಿ. ಮತ್ತು ಕ್ಯಾಟಗರಿ ಏನಿದೆ, ಜನರಲ್ ಬರ್ತೀರಾ, SC ST OBC ಏನಿದೆ ಅದು ಟಿಕ್ ಮಾಡ್ಕೊರಿ. ಎಕ್ಸಾಂಪಲ್ ಜನರಲ್ ಅಂತ ಟಿಕ್ ಮಾಡಿದೆ. ಮತ್ತು ಪರ್ಸನ್ಸ್ ವಿತ್ ಡಿಸಬಿಲಿಟಿ, ನಿಮ್ಗೆ ಏನಾದರೂ ನ್ಯೂನತೆ ಇದೆಯಾ ಅಂತ, ಪರ್ಸನ್ ವಿತ್ ಡಿಸಬಿಲಿಟಿ ಏನಾದರೂ ಡಿಸಬಿಲಿಟಿ ಇದೆಯಾ ನಾವು, ಇಲ್ಲ ಅಂತಂದರೆ ನೋ ಅಂತ ಟಿಕ್ ಮಾಡಿ ಅಷ್ಟೇ. ಅಕಸ್ಮಾತ್ ಇದ್ದರೆ ಎಸ್ ಅಂತ ಟಿಕ್ ಮಾಡಿ. ಎಸ್ ಅಂತ ಟಿಕ್ ಮಾಡಿಬಿಟ್ಟು ಏನಿದೆ ನ್ಯೂನತೆ, ಏನಾದರೂ ಕಣ್ಣಿನ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಟಿಕ್ ಮಾಡಿರಿ, ಅಥವಾ ಬೇರೆ ಏನಾದರೂ ಕಣ್ಣಿಗೆ ಬಿಟ್ಟು ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಇಲ್ಲಿ ಟಿಕ್ ಮಾಡ್ಕೋಬೋದು. ಸರಿನಾ? ನೆಕ್ಸ್ಟ್ ಏನಿದೆ, ಎಜುಕೇಷನ್ ಕ್ವಾಲಿಫಿಕೇಷನ್, ಏನು ಓದಿದ್ರೆ ಅಂತ ಇಲ್ಲಿದೆ. ಇದರಲ್ಲಿ ಯಾವ್ದು ಬೇಕು ಅದನ್ನು ಏನಿದೆ ಅದನ್ನು ನಿಮ್ಮ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಿಲ್ಲ ಅಂದರೆ ಇಲಿಟೇಟ್ ಅಂತ, ಅಂದರೆ ಅನಕ್ಷರಸ್ಥರು ಇಲಿಟೇಟ್ ಅಂತ ಇದಕ್ಕೆ ಸೆಲೆಕ್ಟ್ ಮಾಡ್ಕೋಬೋದು. ಸರಿನಾ? ಆಮೇಲೆ ಏನಿದೆ, ಆರ್ಗನೈಸೇಷನ್ ನೇಮ್, ಇದೆಲ್ಲ ಕಂಪಲ್ಸರಿ ಏನಿಲ್ಲ, ಬರೆದ್ರು ಓಕೆ, ಬರೆದಿದ್ರು ಓಕೆ. ಎಲ್ಲಿ ಕೆಲಸ ಮಾಡ್ತಿದ್ರೆ, ಏನು ನಿಮ್ಗೆ ಏನು ಡೆಸಿಗ್ನೇಷನ್ ಇದೆ, ಮತ್ತು ಅದು ಕಂಪ್ನಿ ಏನು ಬಿಸ್ನೆಸ್ ಮಾಡ್ತಿದ್ರೆ ಅದೆಲ್ಲ ಬರೀಬೋದು. ಸರಿ. ನೆಕ್ಸ್ಟ್ ಏನಿದೆ, ಪ್ಲೀಸ್ ಟಿಕ್ ದ ಅಪ್ಲಿಕೇಬಲ್ ಬಾಕ್ಸ್. ನೀವೇನಾದರೂ ಪೊಲಿಟಿಕಲಿ ಎಕ್ಸ್ಪೋಸ್ ಇದ್ದೀರಾ, ಅಥವಾ ಪೊಲಿಟಿಕಲಿ ಎಕ್ಸ್ಪೋಸ್ ಅಂದರೆ ರಾಜಕೀಯದಲ್ಲಿ ಇರ್ತಾರಲ್ಲ, ರಾಜಕೀಯ ಅಂತ ಪೊಲಿಟಿಕಲಿ ಅಂದರೆ ಆ್ಯಕ್ಚುಲಿ ಒಂದೇ ಮೀನಿಂಗ್ ಆಗಲ್ಲ, ಅಫ್ಕೋರ್ಸ್ ಅದು ಕೂಡ ಒಂದು ಇದ್ದರೆ ರಿಲೇಷನ್, ಅವರು ಪೊಲಿಟಿಕಲ್ ಎಕ್ಸ್ಪೋಸ್ ಪರ್ಸನ್ ರಿಲೇಷನ್ ಇದ್ದರೆ ಟಿಕ್ ಇದು ಮಾಡಿರಿ. ಏನಿಲ್ಲ ಅಂದರೆ ನನ್ನಂತ ಮಾಡಿ ಮುಂದೆ ಹೋಗೋದು. ಸರಿನಾ? ನೆಕ್ಸ್ಟ್ ಏನಿದೆ ಅಂದರೆ, ಟ್ಯಾಕ್ಸ್ ನೀವು ಎಲ್ಲಿ ಪೇ ಮಾಡ್ತೀರಾ, ಭಾರತ ದೇಶದಲ್ಲಿ ಮಾಡ್ತೀರಾ ಅಥವಾ ಬೇರೆ ಕಡೆ ಏನಾದರೂ ಬಿಸ್ನೆಸ್ ಇದೆ ಅಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ. ಭಾರತ ದೇಶದಲ್ಲಿ ಅಂದರೆ ಎಸ್. ಅಕಸ್ಮಾತ್ ಬೇರೆ ದೇಶದಲ್ಲಿ ಟ್ಯಾಕ್ಸ್ ಪೇ ಮಾಡ್ತಾರೆ ನೋ ಅಂತ ಬರೋದು, ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಇರ್ತಾವೆ, ಅದು ಡೀಟೇಲ್ ಹೋಗೋದು ಬೇಡ, ಅದೊಂದು ದೊಡ್ಡ ಟಾಪಿಕ್ ಆಗ್ಬಿಡುತ್ತೆ. ನೆಕ್ಸ್ಟ್ ಏನಿದೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನು ಕೊಡ್ತಾರೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ಎರಡು ಎಂಟರ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಏನಿದೆ, ಪ್ರೂಫ್ ಆಫ್ ಐಡೆಂಟಿಟಿ ಅಥವಾ ಅಡ್ರೆಸ್ ಅಂತ ಹೇಳ್ಬೋದು. ಐಡೆಂಟಿಟಿ ಅಂದರೆ ನಿಮಗೆ ಗುರುತಿಸ್ಕೊಳ್ಳೋಕೆ ಐಡಿ ಪ್ರೂಫ್ ಇರುತ್ತಲ್ಲ. ಎಕ್ಸಾಂಪಲ್ ವೋಟರ್ ಐಡಿ ಇದೆ, ಪ್ಯಾನ್ ಕಾರ್ಡ್ ಇರುತ್ತೆ, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟು ಮತ್ತು ನರೇಗಾ ಜಾಬ್ ಕಾರ್ಡ್ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಅಂದರೆ ಯಾವ್ದು ಕೊಡ್ತೀರೋ ಅದನ್ನು ಟಿಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಎಲ್ಲ. ಓಕೆ, ನೆಕ್ಸ್ಟ್ ಅದು ಏನು ಕೊಡ್ತೀರೋ ಅದು ನಂಬರು, ಮತ್ತು ಅದನ್ನು ಯಾರು ಇಶ್ಯೂ ಮಾಡಿದರೆ, ಇಶ್ಯೂಡ್ ಬೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ವೋಟರ್ ಐಡಿ, RTO ಇಂದ ಡ್ರೈವಿಂಗ್ ಲೈಸೆನ್ಸು, ಮತ್ತು ಉಡಾಯಿಂದ ಆಧಾರ್ ಕಾರ್ಡು, ಈ ಥರ ಮೆನ್ಷನ್ ಮಾಡ್ಬೋದು. ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅಂತ ಇದ್ದರೆ ಎಕ್ಸಾಂಪಲ್ ಅದಕ್ಕೆ ಇಶ್ಯೂ ಡೇಟ್ ಇರ್ತದೆ, ಎಕ್ಸ್ಪೈರಿ ಡೇಟ್ ಇರ್ತದೆ, ಅದನ್ನು ಬರೀರಿ. ಓಕೆ, ಸಾರಿ. ನೆಕ್ಸ್ಟ್ ಏನಿದೆ, ಇದು ಮತ್ತು ಅದು ಫಸ್ಟಿಗೆ ಇದು ಐಡಿ ಆಯ್ತಲ್ಲ, ಇದು ಅಡ್ರೆಸ್ ಡೀಟೇಲ್ಸ್. ಅಡ್ರೆಸ್ಸು ಒಂದು ಪರ್ಮನೆಂಟ್ ಇರುತ್ತೆ ಮತ್ತು ಇನ್ನೊಂದು ಕರೆಸ್ಪಾನ್ಸ್ ಇರುತ್ತೆ. ಕೆಲವರಿಗೆ ಒಬ್ಬೊಬ್ಬರಿಗೆ ಕರೆಸ್ಪಾನ್ಸು ಮತ್ತು ಪರ್ಮನೆಂಟು ಎರಡು ಸೇಮ್ ಇರುತ್ತೆ. ಅಡ್ರೆಸ್ ಕರೆಂಟ್ ಪರ್ಮನೆಂಟ್ ಎರಡು ಒಂದೇ, ಓವರ್ಸೀಸ್ ಅಂದರೆ ಬೇರೆ ದೇಶದಲ್ಲಿರೋರಿಗೆ ಪರ್ಮನೆಂಟ್ ಕರೆಂಟ್. ಓಕೆ, ನಿಮ್ಮ ಅಡ್ರೆಸ್ ಟೈಪ್ ರೆಸಿಡೆನ್ಷಿಯಲ್ ಬಿಸ್ನೆಸ್, ಮನೆ ಮತ್ತು ಬಿಸ್ನೆಸ್ ಎರಡು ಕಡೆ ಒಂದಿದ್ರೆ ಇದು ರೆಸಿಡೆನ್ಷಿಯಲ್ ಮನೆ ಇದ್ದರೆ ಇದು, ಬಿಸ್ನೆಸ್ ಇದ್ದರೆ ಇದು, ರಿಜಿಸ್ಟ್ರೇಷನ್ ಆಫೀಸಲ್ಲಿ ಇದ್ದರೆ ಇದು, ಇಲ್ಲಿ ಯಾವುದೂ ಇಲ್ಲದೇ ಇದ್ದರೆ ಅನ್ಸ್ಪೆಸಿಫೈಡ್ ಅಂತ ತೊಗೊಂಡು ಇಲ್ಲೆಲ್ಲ ಮೆನ್ಷನ್ ಮಾಡಿರಿ. ಸರಿನಾ? ಓಕೆ, ನೆಕ್ಸ್ಟ್ ಏನಿದೆ ಕರೆಸ್ಪಾನ್ಸ್. ಈ ಪರ್ಮನೆಂಟ್ ಅಡ್ರೆಸ್ ಬೇರೆ, ಕರೆಸ್ಪಾನ್ಸ್ ಬೇರೆ ಅಂದರೆ ಕರೆಸ್ಪಾನ್ಸ್ ಹಾಕಿ ಅದ್ರ ಡೀಟೇಲ್ಸ್ ಇಲ್ಲಿ ಬರಬೇಕು. ಎರಡು ಸೇಮ್ ಅಂದರೆ ಇದು ಟಿಕ್ ಮಾಡಿಬಿಟ್ರೆ ಸಾಕು, ಇದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನಿದೆ, ಅಫಿಷಿಯಲಿ ವ್ಯಾಲಿಡ್ ಡಾಕ್ಯುಮೆಂಟ್. ಅಫಿಷಿಯಲ್ ವ್ಯಾಲಿಡ್ ಡಾಕ್ಯುಮೆಂಟ್ ಅಂದ್ಕೊಟ್ಟಿರ್ತಾರಲ್ಲ, ಅದರಲ್ಲಿ ಅಡ್ರೆಸ್ ಇರಲ್ಲ ಒಂದೊಂದು ಸಲ. ಎಕ್ಸಾಂಪಲ್ ಪ್ಯಾನ್ ಕಾರ್ಡ್, ಅದರಲ್ಲಿ ಅಡ್ರೆಸ್ ಇರಲ್ಲ. ಸೊ ಅಡ್ರೆಸ್ ಇದ್ದರೂ ಕೂಡ ಆಧಾರ್ ಕಾರ್ಡ್ ಇರುತ್ತೆ, ಬಟ್ ಅಡ್ರೆಸ್ ಅದು ಬೇರೆ ಕಡೆ ಇರುತ್ತೆ. ಅವಾಗ ಇಲ್ಲಿ ನೀವು ಎಲ್ಲಿರ್ತೀರ ಅಲ್ಲೊಂದು ಅಕೌಂಟ್ ಓಪನ್ ಮಾಡಬೇಕಾಗಿರುತ್ತಲ್ಲ, ಅಂಥ ಟೈಮಲ್ಲಿ ನೀವು ಎಲ್ಲಿರ್ತೀರ ಅಲ್ಲಿದೆ ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ಬೋದು, ಅಥವಾ ಟೆಲಿಫೋನ್ ಬಿಲ್, ಅಥವಾ ಗ್ಯಾಸ್ ಏಜೆನ್ಸಿ ಕಡೆಯಿಂದ ಬಿಲ್ಲು ಅದೆಲ್ಲ ಕೊಡ್ಬೋದು ನೀವು ಇಲ್ಲಿದ್ದೀರ ಅಂತ ಪ್ರೂವ್ ಮಾಡೋಕ್ಕೆ. ಇಲ್ಲಾಂದರೆ ನಿಮಗೆ ಕಂಪ್ನಿ ಯಾವುದೋ ಕಂಪ್ನಿ ಕೆಲಸ ಮಾಡ್ತಿರೋ ಕಂಪ್ನಿ ಕಡೆಯಿಂದ ಅಕೊಮಡೇಷನ್ ಫೆಸಿಲಿಟಿ ಕೊಟ್ಟಿದ್ರೆ ಅವರೊಂದು ಅಕೊಮಡೇಷನ್ ಅಲಾಟ್ಮೆಂಟ್ ಆಗಿ ಒಂದು ಲೆಟರ್ ಕೊಟ್ಟಿರ್ತಾರಲ್ಲ, ಆ ಲೆಟರ್ ಕೊಟ್ಟಿದ್ರು ಕೂಡ ಎಕ್ಸೆಪ್ಟ್ ಆಗುತ್ತದೆ. ನೆಕ್ಸ್ಟ್ ಇಲ್ಲೊಂದು ಸೆಲ್ಫ್ ಡಿಕ್ಲರೇಷನ್ ಇದೆ. ಏನಂದರೆ ಇಫ್ ಅದರ್ ಇಸ್ ವಾಲಂಟರಿ ಪ್ರೊವೈಡೆಡ್ ಫಾರ್ ಐಡೆಂಟಿಫಿಕೇಷನ್ ಪರ್ಪಸ್ ಆ್ಯಂಡ್ ಕರೆಂಟ್ ಅಡ್ರೆಸ್ ಇಸ್ ಡಿಫರೆಂಟ್ ಫ್ರಮ್ ಅಡ್ರೆಸ್ ಅವೈಲೇಬಲ್ ಇನ್ ಸೆಂಟ್ರಲ್. ಓಕೆ, ಫೆಸಿಲಿಟಿ ಪ್ರೊವೈಡೆಡ್ ಬೈ ದ ಉಡಾ ಇಸ್ ಮ್ಯಾಂಡೇಟರಿ. ಇದೇನಂತಂದರೆ ಎಕ್ಸಾಂಪಲ್ ನಿಮ್ಮದು ಆಧಾರ್ ಕಾರ್ಡ್ ಮೇಲೆ ಏನಿದೆಯಲ್ಲ ಅದು ಅಡ್ರೆಸ್ ಬೇರೆ ಇದೆ, ನೀವು ಇರೋದು ಬೇರೆ ಇದೆ. ಅಂಥ ಟೈಮಲ್ಲಿ ನಿಮ್ದು KYC ಮಾಡಬೇಕಾಗುತ್ತೆ. ಬ್ಯಾಂಕವ್ರು ಮಾಡ್ತಾರೆ ಇದನ್ನು. ಅಂದರೆ ಅದು ಉಡಾಯ್ ಕಡೆಯಿಂದ ನಿಮ್ಮದು ಡೇಟಾ ರಿಟ್ರೀವ್ ಮಾಡ್ಕೊಂಡು ಚೆಕ್ ಮಾಡ್ಕೊತಾರೆ, ಅದು ಸುಮ್ಮನೆ ಸೇಫ್ಟಿ ಪರ್ಪಸ್. ಅದನ್ನು ಕೇಳಿದ್ರೆ ಸೆಲ್ಫ್ ಡಿಕ್ಲೇಷನ್, ಅದಕ್ಕೋಸ್ಕರ ಸೆಲ್ಫ್ ಡಿಕ್ಲೇಷನ್ ತೊಂದರೆ ಅದನ್ನು ಮುಂದೆ ನಿಮ್ಮ ಕಡೆಯಿಂದ ಸೈನ್ ಇಲ್ಲೇ ನೋಡಿ, ಇಲ್ಲಿ ಕೆಳಗಡೆ ಬರ್ಕೊಂಡ್ರಿ ಡಿಕ್ಲೇಷನ್ ಕಮ್ ಅಂಡರ್ಟೇಕಿಂಗ್ ಸೆಲ್ಫ್ ಸರ್ಟಿಫಿಕೇಷನ್ ಎಲ್ಲ ಇದರಲ್ಲೇ ಒಂದು ಸೈನ್ ಮಾಡ್ಕೊತಾರೆ. ಇದ್ರ ಸಲುವಾಗಿ ಈ ಲೈನ್ ಇದೆಲ್ಲ ಇದ್ರ ಸಲುವಾಗಿ ಕೆಳಗಡೆ ನಿಮ್ಮ ಸೈನ್ ತಗೋತಾರೆ. ಇದು ಡಾಕ್ಯುಮೆಂಟ್ ನಂಬರ್ ಹಾಕಬೇಕು, ಆಧಾರ್ ಕಾರ್ಡು ಡೇಟ್ ಹಾಕ್ಬೋದು. ಸರಿ, ನೆಕ್ಸ್ಟ್ ಇದು ಡಿಕ್ಲರೇಷನ್ ಇದೆ. ಡಿಕ್ಲರೇಷನ್ ಏನಿದೆ ಅಂದರೆ ನಿಮ್ಮ ಕಡೆಯಿಂದ ಒಂದಿಷ್ಟು ಪ್ರಮಾಣ ಮಾಡಿಸ್ಕೊಂಡವರು ಆ ಥರ ಇದರ ಅರ್ಥ. ಸೆಲ್ಫ್ ಸರ್ಟಿಫಿಕೇಷನ್ ಕೆಲವು ನೀವೇ ಸೆಲ್ಫ್ ಸರ್ಟಿಫೈ ಮಾಡಬೇಕು. ಅದು ಏನಂತ ಹೇಳ್ತೀನಿ ನೋಡಿರಿ. ಐ ರೆಡ್ ದ ಕಾಪಿ ಆಫ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಫ್ ಅಕೌಂಟ್ ಫಾರ್ಮ್ ಗಿವನ್ ಟು ಮೀ. ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹ್ಯಾವ್ ಬೀನ್ ಎಕ್ಸ್ಪ್ಲೇನ್ ಟು ಮೀ ಆ್ಯಂಡ್ ಹ್ಯಾವಿಂಗ್ ಅಂಡರ್ಸ್ಟುಡ್ ಎಕ್ಸೆಪ್ಟ್ ದ ಸೇಮ್. ಅಂದರೆ ನೀವು ಇಲಿಟರೇಟ್ ಇದ್ದೀರಾ, ನಿಮ್ಗೆ ಓದಕ್ಕೆ ಬರಲ್ಲ, ಬ್ಯಾಂಕವರೆಲ್ಲ ಓದ್ಬಿಟ್ಟು ಹೇಳಿದ್ರೆ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಅಂತ ನೀವು ಒಪ್ಕೊಂಡಿದ್ದೀರಾ ಅಂತ ಇಲ್ಲ ಅರ್ಥ. ಸರಿನಾ? ನೆಕ್ಸ್ಟ್ ಐ ಹಿಯರ್ ಬೈ ಡಿಕ್ಲೇರ್ ದಟ್, ಈ ಸೆಕೆಂಡ್ ಲೈನು, ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ ಸಬ್ಮಿಟೆಡ್ ಆಧಾರ್ ಕಾರ್ಡ್ ಇಶ್ಯೂಡ್ ಔಟ್ ವಾಲಂಟರಿ ಐಡೆಂಟಿಫಿಕೇಷನ್ ಅಂಡ್ ಡೆಸ್ಕ್ ಆಫ್ ಕಂಪ್ಲೈನ್ಸ್ ಅಂತ KYC ಅಂಡ್ ನೀವೇನು ಆಧಾರ್ ಕಾರ್ಡ್ ಕೊಟ್ಟಿರ್ತಾರಲ್ಲ ಅದು ನೀವು ನಿಮ್ಮ ಸ್ವ ಇಚ್ಛೆಯಿಂದ ಕೊಟ್ಟಿದ್ದೀರಾ ಬ್ಯಾಂಕಿಗೆ. KYC ನಾರ್ಮ್ಸ್ ಯುವರ್ ಕಸ್ಟಮರ್ ಅಂತ ಒಂದಿದ್ದಲ್ಲ, ಅದೇ ಗೈಡೆನ್ಸ್ ಇದೆ, ಅದನ್ನು ಫುಲ್ಫಿಲ್ ಮಾಡೋಕ್ಕೋಸ್ಕರ ನೀವು ಕೊಟ್ಟಿದ್ದೀರಾ. ಯಾಕಂತಂದರೆ ಪೇಮೆಂಟ್ಸ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂಡರು ಪ್ರತಿಯೊಬ್ಬ ಕಸ್ಟಮರ್ಗೆ KYC ಬ್ಯಾಂಕರ್ ತೊಗೊಳ್ಳಬೇಕು. ಅದು ಅದರಲ್ಲಿ ಒಂದು KYC ಅಂದರೆ ಆಧಾರ್ ಕಾರ್ಡ್ ಕೊಡೋ KYC. ಆಧಾರ್ ಕಾರ್ಡ್ ನಿಮ್ಮ ಸ್ವ ಇಚ್ಛೆಯಿಂದ ಕೊಟ್ಟಿದ್ದೀರಾ ಅಂತ ಒಂದು ಡಿಕ್ಲರೇಷನ್ ಇದೆ. ಸರಿನಾ? ನೆಕ್ಸ್ಟ್
ಥರ್ಡ್ ಏನಿದೆ, ಐ ಹಿಯರ್ ಬೈ ಕನ್ಸೆಂಟ್ ದ ಬ್ಯಾಂಕ್ ಮೈ ವೆರಿಫೈ ದ ಸೇಮ್ ವಿತ್ ಉಡಾಯ್ ಅಂಡ್ ಅಥರೈಸ್ ದ ಉಡಾಯ್ ಎಕ್ಸ್ಪ್ರೆಸ್ಲಿ ಟು ರಿಲೀಸ್ ದ ಐಡೆಂಟಿಟಿ ಅಂಡ್ ಅಡ್ರೆಸ್ ಥ್ರೂ ಬಯೋಮೆಟ್ರಿಕ್ OTP ಬೇಸ್ಡ್ ಅಥೆಂಟಿಕೇಶನ್ ಟು ದ ಬ್ಯಾಂಕ್. ಎಸ್ ಆರ್ ನೋ. ಈಗ ನಿಮ್ಮದು KYC ಮಾಡ್ತಾರೆ ಅಂತ ಹೇಳ್ದಲ್ಲ ಬ್ಯಾಂಕ್ ಅವರು, ಆ KYC ಮಾಡಬೇಕಂತಂದರೆ ನಿಮ್ಮದು ಪರ್ಮಿಷನ್ ಬೇಕು, ನಿಮ್ಮದು ಅಪ್ರೂವಲ್ ಬೇಕು, ನಿಮ್ಗೆ ಸಮ್ಮತಿ ಬೇಕು. ಆವಾಗ ಅಷ್ಟೇ ಏನು ಮಾಡ್ತಾರೆ, ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, ನಮ್ಗೆ ಆಧಾರ್ ಕಾರ್ಡ್ ಇಶ್ಯೂ ಮಾಡೋ ಒಂದು ಇದು ಇದೆಯಲ್ಲ ಆರ್ಗನೈಸೇಷನು, ಅದ್ರ ಕಡೆಯಿಂದ ನಮಗೆ ಡೇಟಾ ನಮ್ಮ ಬ್ಯಾಂಕಿಗೆ ಬರುತ್ತೆ. ಅಂದರೆ ಬ್ಯಾಂಕವ್ರಿಗೆ ಒಂದು ID ಮತ್ತು ಪಾಸ್ವರ್ಡ್ ಕೊಟ್ಟಿರ್ತಾರೆ, ಅವ್ರು ಆಕ್ಸೆಸ್ ಮಾಡಿ ರಿಟ್ರೀವ್ ಮಾಡ್ತಾರೆ ನಿಮ್ಮ ಡೇಟಾ. ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಡೌನ್ಲೋಡ್ ಮಾಡ್ಕೋಬೋದು ಅವರು. ಅದಕ್ಕೋಸ್ಕರ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಹೇಳೋಕ್ಕೆ ಎಸ್ ಅಂತ ಟಿಕ್ ಮಾಡಬೇಕು. ಇದು ಓಕೆ ಆದರೆ ಅಷ್ಟೇ ನಿಮಗೆ ಈ KYC ಮತ್ತು ಆಧಾರ್ ಸೀಡಿಂಗ್ ಇವೆರಡು ಆಯ್ತು ಅಂದರೆ ಅಷ್ಟೇ ನಿಮಗೆ DBT ಬೆನಿಫಿಟ್ ಬರುತ್ತೆ. DBT ಬೆನಿಫಿಟ್ ಅಂದರೆ ಏನು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ. ಯಾವುದಾದ್ರೂ ಒಂದು ಸ್ಕೀಮ್ ಇದೆ, ಅದು ಡೈರೆಕ್ಟ್ ಅಕೌಂಟಿಗೆ ಹಾಕ್ತಾರೆ ಅಮೌಂಟು. ಎಕ್ಸಾಂಪಲ್ ಗ್ಯಾಸ್ ಸಬ್ಸಿಡಿ, ಮತ್ತು ಇದು ನರೇಗಾ ಜಾಬ್ ಕಾರ್ಡ್ ಇರ್ತಲ್ಲ ಅದ್ರ ಅಮೌಂಟು, ಮತ್ತೇನು ಬರುತ್ತೆ ಇವು ರೀಸೆಂಟಾಗಿರೋದು ಗೃಹಲಕ್ಷ್ಮಿ, ಅವೆಲ್ಲ ಅಮೌಂಟ್ ಏನಿದೆಲ್ಲ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಅವು ಬರಬೇಕಂತಂದರೆ ಇದು ಆಗಿರಬೇಕು, ಕಂಪಲ್ಸರಿ ಇದು ಆಗಿದ್ರೆ ಅಷ್ಟೇ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ನಿಮ್ಮೊಂದು ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ತಗೋತಾರೆ. ಈ ಮೇಲ್ಗಡೆ ಕಂಡೀಷನ್ ಏನಿದೆಲ್ಲ ಇವಕ್ಕೆಲ್ಲ ನೀವು ಒಪ್ಕೊಂಡಿದ್ದೀರಾ ಅಂತ ನಿಮ್ಮ ಸಿಗ್ನೇಚರ್ ಸಿಗ್ನೇಚರ್ ಮಾಡಿದರೆ ಸಿಗ್ನೇಚರ್ ಮಾಡಿ ಕೊಡ್ಬೋದು. ಇಲ್ಲಿ ಪ್ಲೇಸ್ ಬ್ಯಾಂಕ್ ಬ್ರಾಂಚಲ್ಲಿ ಇದೆಯಲ್ಲ ಅದೇ ಪ್ಲೇಸ್ ಹಾಕಿ ಡೇಟ್ ಆಫ್ ಬರ್ತ್ ಇದೆ ಮೆನ್ಷನ್ ಮಾಡಬೇಡಿ, ಬ್ಯಾಂಕಲ್ಲಿ ಮಾಡ್ಕೊತಾರೆ ಇದನ್ನು, ಸರಿನಾ. ನೆಕ್ಸ್ಟ್ ಏನಿದೆ, ಇದು ಫಾರ್ ಆಫೀಸಸ್ ಅಂತಿದೆ, ಸರಿನಾ. ಇದು ಫುಲ್ ಕಾಲಮ್ ಆಫೀಸರ್ ನೋಡ್ಕೊತಾರೆ, ಸರಿನಾ, ನೀವೇ ನೋಡಬೇಡ. ನೆಕ್ಸ್ಟ್ ಏನಿದೆ, ಅಕೌಂಟ್ ಓಪನಿಂಗ್ ಫಾರ್ಮ್. ಫಸ್ಟ್ ಇರೋದು ಜಸ್ಟ್ ಇನ್ಫಾರ್ಮೇಷನ್, ಅದು CIF ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂದರೆ ಸ್ಟೋರ್ ಆಗಿರುತ್ತೆ ಆ ಫಾರ್ಮಲ್ಲಿ. ಇದರಲ್ಲಿ ಏನಂದರೆ ಅಕೌಂಟ್ ಯಾವ ಟೈಪ್ ಓಪನ್ ಮಾಡೋದಿದೆ ಅಂತ. ಅಕೌಂಟ್ ಯಾವ ಟೈಪ್ ಓಪನ್ ಮಾಡ್ಬೋದು ಅಂದರೆ ಈ 3 ಟೈಪ್ಸ್ ಇಲ್ಲಿ ಈ ಫಾರ್ಮ್ ಪ್ರಕಾರ ಸೇವಿಂಗ್ಸ್ ಬ್ಯಾಂಕ್, ಕರೆಂಟ್ ಬ್ಯಾಂಕ್ ಅಕೌಂಟ್, ಟರ್ಮ್ ಡಿಪಾಸಿಟ್ ಮಾಡ್ಬೋದು. ಈಗ ನಾವು ಮಾಡ್ತಾ ಇರೋದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಕರೆಂಟ್ ಅಕೌಂಟ್ ಅಂದರೆ ಯಾರಿಗೆ ಬೇಕಂದರೆ ಬಿಸ್ನೆಸ್ ಮಾಡ್ತಾರಲ್ಲ ಅಂಥವ್ರಿಗೆ ಕರೆಂಟ್ ಅಕೌಂಟ್ ಓಪನ್ ಮಾಡ್ತಾರೆ. ಅವ್ರು ಬಿಸ್ನೆಸ್ ಏನು ಮಾಡ್ತಾರೆ, ಎಕ್ಸಾಂಪಲ್ ಅಂಗಡಿ ಅಥವಾ ಒಂದು ಸಣ್ಣ ಯಾವುದು ಫ್ಯಾಕ್ಟ್ರಿ ಇದೆ ಅಂದರೆ ಅದ್ರ ಹೆಸರು ಮೇಲೆ ಮತ್ತು ಇಲ್ಲಾಂದರೆ ಒಂದು ಪೆಟ್ರೋಲ್ ಬಂಕ್ ಇರುತ್ತಲ್ಲ ಅದರೆಲ್ಲ ಕರೆಂಟ್ ಅಕೌಂಟ್ ಓಪನ್ ಮಾಡ್ಕೊಡ್ತಾರೆ. ಅದು ಆ ಪೆಟ್ರೋಲ್ ಬಂಕ್ ಹೆಸರು ಮೇಲೆ ಇರ್ತದೆ. ಈ ಟರ್ಮ್ ಡಿಪಾಸಿಟ್ ಅಂದರೆ ಫಿಕ್ಸ್ ಡಿಪಾಸಿಟ್ ಮಾಡೋದು, 1 ವರ್ಷ 2 ವರ್ಷ 6 ತಿಂಗಳು 1 ತಿಂಗಳು ಅದೆಲ್ಲ ಮಾಡೋದು ಟರ್ಮ್ ಡಿಪಾಸಿಟ್ ಅಂತ ಅಂತಾರೆ, ಸರಿನಾ. ಇದರಲ್ಲಿ ಮತ್ತೇನಿದೆ, ಇದು ಎಲ್ಲ ಆಫೀಸ್ ಯೂಸ್, ಇದು ಮೇಲಿಂದೆಲ್ಲ ಆಫೀಸ್ ಯೂಸ್ ಇದೆ, ಸರಿ. ಇದೇ ನೀವು ನೋಡ್ತಾರೆ. ನೆಕ್ಸ್ಟ್ ಏನಿದೆ, ಈ ಕೆಳಗಡೆ ಟಿಕ್ ಮಾಡ್ಕೋಬೇಕು ನಿಮಗೆ ಯಾವುದು ಅದ್ರ ರಿಲೆವೆಂಟ್ ಟೈಪ್ ಅಕೌಂಟ್ ಬೇಕಂತ. ಸೇವಿಂಗ್ಸ್ ಬ್ಯಾಂಕ್ ಇದ್ದರೆ ಸೇವಿಂಗ್ಸ್ ಬ್ಯಾಂಕ್ ಮಾಡ್ಕೊಳ್ಳಿ, ಇಲ್ಲ ಬೇಸಿಕ್ ಅಕೌಂಟ್ ಬೇಕಿದ್ರೆ 10,000 ಇಡೋದು 10,000 ತೆಗೆದು ಆ ಥರ ಅಕೌಂಟ್ ಸಣ್ಣ ಅಕೌಂಟ್ ಬೇಕಾಗಿತ್ತಂದರೆ ಇದು ಟಿಕ್ ಮಾಡ್ಕೊಳ್ಳಿ. BSBಡಿನಲ್ಲಿ ಮತ್ತು ಸ್ಮಾಲ್ ಅಕೌಂಟ್ ಅದಕ್ಕಿಂತ ಇದು ರಿಸ್ಟ್ರಿಕ್ಷನ್ ಇರೋದು, ಫಾರ್ ಎಕ್ಸಾಂಪಲ್ ATM ಕೊಡಲ್ಲ ಅಂಥದ್ದೆಲ್ಲ ಇದು ಟಿಕ್ ಮಾಡ್ಬೋದು. ಇಲ್ಲ ಅಂದರೆ ಇನ್ನೊಂದು ಕರೆಂಟ್ ಅಕೌಂಟ್ ಅಂದರೆ ಬಿಸ್ನೆಸ್ ಮಾಡೋರಿಗೆ ಅದು ಇಂಡಿವಿಜುವಲ್ ಇರುತ್ತೆ. ಮತ್ತು ಅದು ಓಕೆ. ಆಮೇಲೆ FD ಬೇಕಂದರೆ FD ಟಿಕ್ ಮಾಡ್ಕೊಳ್ಳಿ. ಫಿಕ್ಸ್ ಡಿಪಾಸಿಟ್ನಲ್ಲಿ ರಿಕರಿಂಗ್ ಡಿಪಾಸಿಟ್ ಮತ್ತು FD ಇರ್ತದೆ. RD ಅಂದರೆ ಮಂತ್ಲಿ ಕಟ್ಟೋದು. FD ಅಂದರೆ ಒಂದು ಸರಿ ಕಟ್ಬಿಟ್ಟು 1 ವರ್ಷ ಅಥವಾ 6 ತಿಂಗಳು 3 ತಿಂಗಳು 10 ವರ್ಷ ತನಕ ಇರ್ಬೋದು. ಮತ್ತು ಕ್ಯಾಪಿಟಲ್ ಗೇನ್ ಎಷ್ಟು ಬೇಕು ಅಂದರೆ ಇದೊಂದು ಯಾರಿಗಿಂತಂದರೆ ಬಿಸ್ನೆಸ್ ಮಾಡೋರಿಗೆ ಅಥವಾ ರಿಯಲ್ ಎಸ್ಟೇಟ್ಗೆ ಯೂಸ್ ಆಗುತ್ತೆ. ಎಕ್ಸಾಂಪಲ್ ಯಾರೊಬ್ಬರು ಪ್ರಾಪರ್ಟಿ ಮಾರಿದ್ದಾರೆ, ಅವ್ರಿಗೆ ಒಂದು 10,000 ತೊಗೊಂಡು ಒಂದು 30 ಲಕ್ಷ 10 ಲಕ್ಷ ತೊಗೊಂಡು 30 ಲಕ್ಷ ಮಾರಿದ್ದಾರೆ, 20 ಲಕ್ಷ ಪ್ರಾಫಿಟ್ ಆಯ್ತಲ್ಲ. ಅದರಲ್ಲಿ ಒಂದು 20 ಲಕ್ಷ ಪ್ರಾಫಿಟ್ ಇದೆಲ್ಲ, 20 ಲಕ್ಷದಲ್ಲಿ ಟ್ಯಾಕ್ಸ್ ಕೊಡಬೇಕಲ್ಲ ಅವರು. ಆ ಟ್ಯಾಕ್ಸ್ ಉಳಿಸಬೇಕಂತಂದರೆ ಇಲ್ಲಿ ಕ್ಯಾಪಿಟಲ್ ಗೇನ್ಸ್ ಎಷ್ಟು ಬೇಕು ಓಪನ್ ಮಾಡಿದ್ರೆ ಇದರಲ್ಲಿ ಇಂತಿಷ್ಟು ವರ್ಷ ಅಂತ ಇಟ್ಟರೆ ಅವರಿಗೆ ಟ್ಯಾಕ್ಸ್ ಉಳಿಸ್ಬೋದು, ಅವರು ಡಿಡಕ್ಷನ್ ಮಾಡ್ಬೋದು, ಒಂದು ಟ್ಯಾಕ್ಸ್ ಉಳಿತದೆ ಅಷ್ಟೇ. ಇದ್ರ ಮೀನಿಂಗ್ ಅದು. ಓಕೆ. ನೆಕ್ಸ್ಟ್ ಏನಿದೆ, ಟೈಪ್ ಅಕೌಂಟ್ ಆಯಿತಾ. ನೆಕ್ಸ್ಟ್ ಮೋಡ್ ಆಫ್ ಆಪರೇಷನ್. ಒಬ್ಬರೇ ಇದ್ದರೆ ಸೆಲ್ಫ್ ಇರ್ತದೆ, ನೀವು ಒಬ್ಬರೇ ಇದ್ದರೆ ನಿಮ್ಮ ಅಕೌಂಟ್, ಅಥವಾ ಇಬ್ಬರು ಸೇರ್ ಅಕೌಂಟ್ ಓಪನ್ ಮಾಡಿದರೆ ಜಾಯಿಂಟ್ ಅಕೌಂಟ್ ಇದ್ದರೆ ಐದರ್ ಸರ್ವೈವರ್ ಒಂದು ಕಂಡೀಷನ್ ಇರ್ತದೆ. ಫಾರ್ಮರ್ ಆರ್ ಸರ್ವೈವರ್, ಎನಿವನ್ ಆರ್ ಸರ್ವೈವರ್, ಜಾಯಿಂಟ್ಲಿ ಇಬ್ಬರು ಬಂದು ಓಪನ್ ಮಾಡೋದು. ಆದರೆ ಮತ್ತೆ ಏನಿದ್ರೆ ಅದನ್ನು ಸ್ಪೆಸಿಫೈ ಮಾಡ್ಬೋದು, ಸರಿನಾ. ನೆಕ್ಸ್ಟ್ ಏನಿದೆ, ಸರ್ವಿಸ್ ರಿಕ್ವೈರ್ಡ್ ಅಂತ ಇದೆ. ನಿಮಗೆ ಸರ್ವಿಸ್ ಏನೇನು ಬೇಕು, ATM ಕಾರ್ಡ್ ಬೇಕಾ, ಬೇಕಂದರೆ ಎಸ್, ಬೇಡ ಅಂದರೆ ನೋ ಅಂತ ಟಿಕ್ ಮಾಡಿರಿ. ನೆಕ್ಸ್ಟ್ ATM ಮೇಲೆ ಏನು ಹೆಸರು ಬರಬೇಕು ಅಂತ ಇಲ್ಲಿ ಬರಿಬೋದು. ಮತ್ತು ಕಾರ್ಡ್ ಟೈಪ್, ATM ಕಾರ್ಡ್ ಟೈಪ್ ಯಾವ್ದು ಬೇಕು ನಿಮಗೆ, ರೂಪೇ ಬೇಕಾ, ವೀಸಾ ಬೇಕಾ, ಮಾಸ್ಟರ್ ಬೇಕಾ ಟಿಕ್ ಮಾಡ್ಕೋಬೋದು. ಈಗ ಇಂಡಿಯನ್ ಬ್ಯಾಂಕ್ಸ್ ಎಲ್ಲ ರೂಪೇನೇ ಕೊಡ್ತದೆ, ಬೈ ಡಿಫಾಲ್ಟ್ ರೂಪೇ ಅಂತ ಟಿಕ್ ಮಾಡ್ಕೊಳ್ಳಿ, ಸರಿನಾ. ನೆಕ್ಸ್ಟ್ ಮತ್ತೇನು ಬೇಕೆಲ್ಲ ಇಲ್ಲಿ ಬರಿಬೋದು. ಚೆಕ್ ಬುಕ್ ಬೇಕಂದರೆ ಎಸ್ ಅಂತ ಬರೀರಿ, ಬೇಡ ಅಂದರೆ ನೋ ಅಂತ ಬರ್ಕೊಳ್ಳೋಕ್ಕೆ. SMS ಅಲರ್ಟ್ ಬೇಕು ಅಂದರೆ ಎಸ್. ಫೋನ್ ಬ್ಯಾಂಕಿಂಗ್ ಸರ್ವಿಸ್ ಬೇಕಾ, ಓಕೆ. ಮೊಬೈಲ್ ಬ್ಯಾಂಕಿಂಗ್ ಬೇಕಂದರೆ ಎಸ್. ಪಾಸ್ಬುಕ್ ಬೇಕಿದ್ರೆ ಬರೀರಿ, ಟಿಕ್ ಮಾಡ್ಕೊಳ್ಳಿ. ಈ ಸ್ಟೇಟ್ಮೆಂಟ್ ಬೇಕಂದರೆ ರಿಕ್ವೈರ್ಡ್ ಅಂತ ಹೇಳಿ, ಬೇಡ ಅಂದರೆ ಯಾವೇ ಬೇಡ ಎಲ್ಲ ನೋ ಅಂತ ಟಿಕ್ ಮಾಡ್ಕೋಬೇಕು. ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಬೇಕಾ, ಬೇಡ, ಬೇಕಂದರೆ ಎಸ್, ಬೇಡ ಅಂದರೆ ನೋ. ಓಕೆ. SMS ಅಲರ್ಟ್ ಅಂದರೆ ನಿಮ್ಮ ಫೋನ್ಗೆ ಬ್ಯಾಂಕಿಂಗ್ ಏನೇ ಒಂದು ದುಡ್ಡು ಜಮಾ ಮಾಡೋದು ತೆಗೆದ್ರೆ ಅಥವಾ ಏನೇ ಒಂದು ಇನ್ಫಾರ್ಮೇಷನ್ ಇದ್ದರೆ SMS ಬರುತ್ತೆ, ಎಸ್ ಅಂತಂದರೆ. ನೋ ಅಂತಂದರೆ ಬರಲ್ಲ. ಫೋನ್ ಬ್ಯಾಂಕಿಂಗ್ ಅಂದರೆ ಮಿಸ್ ಕಾಲ್ ಅಲರ್ಟ್, ಮಿಸ್ ಕಾಲ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ತೀವಿ, ಅದೆಲ್ಲ ಬರಬೇಕಂದ್ರೆ ಇಲ್ಲಿ ಟಿಕ್ ಮಾಡಿರಿ. ಮತ್ತು ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಮೊಬೈಲ್ ಬ್ಯಾಂಕಿಂಗ್ ಮಾಡ್ತಾರಲ್ಲ ಅದು ಬೇಕಂದರೆ ಇದು. ಪಾಸ್ಬುಕ್ ಬೇಕು, ಬೇಡ, ನಿಮ್ಗೆ ಬಿಟ್ಟಿದ್ದು. ಈ ಸ್ಟೇಟ್ಮೆಂಟ್ ಬೇಕು ಅಂದರೆ ಬೇಡ, ಓಕೆ. ಇದು ಆಯಿತಾ. ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ ನೋಡಿರಿ, ಸರ್ವಿಸ್ ರಿಕ್ವೈರ್ಡು. ಒಂದು ಅಪ್ಲಿಕೆಂಟ್ 1 ಅಂತ ಒಂದಿದೆ, ಅಪ್ಲಿಕೆಂಟ್ 2 ಅಂತ ಇದೆ, ಸರಿ. ಅಪ್ಲಿಕೆಂಟ್ 1 ಅಂತಂದರೆ ಸಿಂಗಲ್ ಅಕೌಂಟ್ ಇದ್ದಲ್ಲಿ ಇದು ಸೆಲ್ಫ್ ಒಬ್ಬರೇ ಇರ್ತಾರಲ್ಲ, ಸೆಲ್ಫ್ ಅಂತ ಓಪನ್ ಆಗಿದ್ದರೆ ಅಪ್ಲಿಕೆಂಟ್ ಒಬ್ಬರೇ ಇರ್ತಾರೆ ಎಲ್ಲ ಕಡೆ, ಓಕೆ. ಒಂದೇ ಕಾರ್ಡು ಒಂದೇ ಎಲ್ಲ ಒಂದೇ ಇರುತ್ತೆ. ಅಕಸ್ಮಾತ್ ಜಾಯಿಂಟ್ ಅಕೌಂಟ್ ಇದ್ದರೆ ಕಂಡೀಷನ್ ಏನಿದೆ, ಜಾಯಿಂಟ್ ಅಕೌಂಟಿಗೆ 4 ಕಂಡೀಷನ್ ಇದೆ ನೋಡಿ, ಓಕೆ. ಐದರ ಸರ್ವೈವರ್ ಇರುತ್ತೆ, ಫಾರ್ಮರ್ ಸರ್ವೈವರ್ ಅಂತ ಇರುತ್ತೆ, ಎನಿವನ್ ಸರ್ವೈವರ್ ಜಾಯಿಂಟ್ಲಿ ಅಂತ ಇರುತ್ತೆ. ಇಲ್ಲಿ ಏನು ಕಂಡೀಷನ್ ಅಂದರೆ ಐದರ ಸರ್ವೈವರ್ಗೆ ATM ಕಾರ್ಡ್ 2 ಇಬ್ಬರಿಗೆ ಒಂದೊಂದು ATM ಕಾರ್ಡ್ ಕೊಡ್ಬೋದು, ಓಕೆ. ಮತ್ತು ಇಬ್ಬರಿಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಆಕ್ಸೆಸ್ ಕೊಡ್ಬೋದು. ಒಂದು ನಿಮಿಷ, ಇಬ್ಬರಿಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಆಪ್ಷನ್ ಇಬ್ಬರಿಗೆ ಕೊಡ್ಬೋದು, ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬಿಡ್ಬೋದು, ಬೇಕಂದರೆ ಇಬ್ಬರಿಗೂ, ಬೇಡ ಅಂದರೆ ಅವ್ರದ್ದು ವಿಷಯ ಅವ್ರಿಗೆ ಹೆಂಗಿದೆ ಹಂಗೆ, ಸರಿನಾ. ಇದು ಐದರ ಸರ್ವೈವರ್ ಕೇಸಲ್ಲಿ ಮಾತ್ರ ಇದಾಗುತ್ತೆ. ಇನ್ನೊಂದು ಫಾರ್ಮರ್ ಸರ್ವೈವರ್ ಕೇಸಲ್ಲಿ ಏನಿರ್ತಂದರೆ ಓನ್ಲಿ ಫಾರ್ಮರ್ಗೆ ಅಷ್ಟೇ ಕೊಡ್ತಾರೆ, ಸರ್ವೈವರ್ಗೆ ಇಬ್ಬರಿಗೆ ಕೊಡಲ್ಲ ಈ ಕಂಡೀಷನ್. ಫಾರ್ಮರ್ ಸರ್ವೈವರಲ್ಲೇ ಓನ್ಲಿ ಫಾರ್ಮರ್ಗೆ ಕೊಡ್ತಾರೆ. ಎನಿ1 ಸರ್ವೈವರ್ ಇದ್ದಲ್ಲಿ ಫಸ್ಟ್ ಪಾರ್ಟಿ ಎನಿ1 ಇರ್ತಲ್ಲ ಅವರಿಗೆ, ಫಾರ್ಮರ್ ಕೂಡ ಫಸ್ಟ್ ಪಾರ್ಟಿ. ಐದರ ಸರ್ವೈವರ್ಗೆ ಅಷ್ಟೇ ಇಬ್ಬರಿಗೂ ಮಾಡ್ಬೋದು ಜಾಯಿಂಟ್, ಇದು ಇಂಟರ್ನೆಟ್ ಬ್ಯಾಂಕಿಂಗ್, ATM ಅದೆಲ್ಲ, ಓಕೆ.
ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏನಿದೆ ಫಿಕ್ಸ್ ಡಿಪಾಸಿಟ್ ಅಂತ ಇದೆ. ಇದು ಮೇಲ್ಗಡೆ ಏನಿದೆ ಎಸ್ ಬಿ ಅಕೌಂಟ್ ಓಪನ್ ಮಾಡ್ಬೋದು, ಎಸ್ ಬಿ ಅಕೌಂಟ್ ಮಾಡ್ಬೋದು, ಕರೆಂಟ್ ಅಕೌಂಟ್ ಮಾಡೋದು ಯಾವ್ದು ಬೇಕು ಅದು. ಓಕೆ, ಅಕಸ್ಮಾತ್ ನಿಮಗೆ ಎಫ್ ಡಿ ಮಾಡೋದಿದೆ ಅಂದ್ಕೊಳ್ಳಿ, ಆಲ್ರೆಡಿ ನಿಮ್ಮ ಅಕೌಂಟಿಗೆ ಎಫ್ ಡಿ ಮಾಡೋದಿದೆ ಇದೆ ಅಂತಂದರೆ ನೀವೇನು ಸೆಲೆಕ್ಟ್ ಮಾಡ್ತೀರ ಅಂದರೆ ಇಲ್ಲಿ ಬರ್ತೀರಿ ಮೇಲ್ಗಡೆ, ಇಲ್ಲಿದೆಲ್ಲ ಇದು ಎಫ್ ಡಿ ಅಂತ ಸೆಲೆಕ್ಟ್ ಮಾಡ್ತೀರಿ. ಎಫ್ ಡಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಎಫ್ ಡಿ ಅಥವಾ ಆರ್ ಡಿ ಎರಡು ನೋಡ್ರಿ, ಇದು ಸೆಲೆಕ್ಟ್ ಮಾಡಿದ್ರೆ ಎಫ್ ಡಿ ಆಫ್ ಆರ್ ಡಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಫಿಕ್ಸ್ ಡಿಪಾಸಿಟ್ ಬಗ್ಗೆ ಇಲ್ಲಿ ಬರೀಬೇಕು. ಓಕೆ, ಮತ್ತು ಆರ್ ಡಿ ರಿಲೇಟೆಡ್ ಇಲ್ಲಿ ಬರೀಬೇಕಾಗುತ್ತೆ. ಆರ್ ಡಿ ಮಾಡಿದ್ರೆ ಆರ್ ಡಿ ರಿಲೇಟೆಡ್ ಇಲ್ಲಿ ಬರೀಬೇಕು. ಏನು ಬರಬೇಕಂತ ಹೇಳ್ತೀನಿ ನೋಡ್ರಿ. ಎಫ್ ಡಿ ಮಾಡ್ತಾ ಇದ್ದೀರಿ ಅಂದರೆ ಫಿಕ್ಸ್ ಡಿಪಾಸಿಟ್ ಮಾಡಿದ್ರೆ ಇದು 1 ವರ್ಷ 2 ವರ್ಷ 6 ತಿಂಗಳು, ಕಾಮದಿನ ಇದು 1 ವರ್ಷ 2 ವರ್ಷ, ಮಿನಿಮಮ್ 6 ಮಂತ್ ಇದೆ. ಆ್ಯನ್ಯುಟಿ ಡಿಪಾಸಿಟ್ ಅಂದರೆ ಈಗ ನಿಮಗೆ ರಿಟೈರ್ಡ್ ಆದಮೇಲೆ ಒಂದಿಷ್ಟು ಅಮೌಂಟ್ ಬಂದಿದೆ, ನಿಮಗೆ ಪೆನ್ಷನ್ ಇಲ್ಲ, ಆವಾಗ ಆ್ಯನ್ಯುಟಿ ಡಿಪಾಸಿಟ್ ಮಾಡ್ಬೋದು. ಅಂದರೆ ಮಂತ್ಲಿ ಪೆನ್ಷನ್ ಥರ ಒಂದು ಅಮೌಂಟ್ ಬರ್ತಾ ಇರುತ್ತೆ. ಇದು ಕೆನರಾ ಬ್ಯಾಂಕ್ ಟ್ಯಾಕ್ಸ್ ಸೇವರ್, ಅಂದರೆ ನಿಮಗೆ ಟ್ಯಾಕ್ಸ್ ಸೇವ್ ಮಾಡಬೇಕಂದ್ರೆ ಇದರಲ್ಲಿ 5 ವರ್ಷವರೆಗೂ ಫಿಕ್ಸ್ ಮಾಡಿ ಇಡ್ಬೋದು ಅಮೌಂಟನ್ನು. ಇದು ಕ್ಯಾಪಿಟಲ್ ಗೇನ್ ಅಂದರೆ ಸೇಮ್ ಈಗ ಒಂದು ಎಕ್ಸ್ಪ್ಲೇನ್ ಮಾಡಲ್ಲ, ಪ್ರಾಪರ್ಟಿ 10 ಲ್ಯಾಕ್ ಇದು 40 ಲ್ಯಾಕ್ಸ್ ಇರುತ್ತೆ, 30 ಲ್ಯಾಕ್ಸ್ ಅಂದರೆ 20 ಲ್ಯಾಕ್ಸ್ ಟ್ಯಾಕ್ಸ್ ಸೇವ್ ಮಾಡಬೇಕಲ್ಲ, ಅದೇ ಥರ ಸೇವಿಂಗ್ಸ್ ಬ್ಯಾಂಕ್ ಇಟ್ಟಂಗೆ ಫಿಕ್ಸ್ ಡಿಪಾಸಿಟ್ ಮಾಡ್ಬೋದು. ಅದು ಇದರಲ್ಲಿ ಓಪನ್ ಮಾಡಬೇಕಾಗುತ್ತೆ. ಸರಿನಾ? ಇವಾಗ ಅಮೌಂಟ್ ಎಷ್ಟು ಇಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಬರೀಬೇಕು. ಅಮೌಂಟು ಅಮೌಂಟ್ ಎಷ್ಟು ಅಂತ ಇಲ್ಲಿ ಬರೀತೀರಾ, ಅದೇ ಅಮೌಂಟು ವಾಟ್ಸಪ್ ಬರೀ 1 ಲಕ್ಷ 10 ಲಕ್ಷ ಏನಾದ್ರು ಇಲ್ಲಿ ಬರ್ಕೊಳ್ಳಿ. ಆಮೇಲೆ ಪೀರಿಯಡ್ 1 ವರ್ಷ 2 ವರ್ಷ, ಆಮೇಲೆ ಎಷ್ಟು ತಿಂಗಳು 6 ತಿಂಗಳು 3 ತಿಂಗಳು, ನಂಬರ್ ಆಫ್ ಡೇಸ್ 30 ಡೇಸ್ 20 ಡೇಸ್, ಮಿನಿಮಮ್ 7 ಡೇಸ್ನೂ ಇಡ್ಬೋದು ಎಫ್ ಡಿ. ಸರಿನಾ? ನೆಕ್ಸ್ಟ್ ಏನಿದೆ, ಇನ್ ಕೇಸ್ ಆಫ್ ಫಿಕ್ಸ್ಡ್ ಇಲ್ಲಿ ಏನಿದೆ ನೋಡಿ, ಪೀರಿಯಡ್ ಆಯಿತಾ. ಇನ್ ಕೇಸ್ ಆಫ್ ಫಿಕ್ಸ್ ಡಿಪಾಸಿಟ್ ಇಂಟ್ರೆಸ್ಟ್ ಪೇಬಲ್, ಇಂಟ್ರೆಸ್ಟ್ ನಿಮಗೆ ಎಫ್ ಡಿ ಮಾಡಿದ್ರೆ ಇಂಟ್ರೆಸ್ಟ್ ಯಾವಾಗ ಬೇಕು, ಮಂತ್ಲಿ ಬೇಕಾ, ಕ್ವಾರ್ಟರ್ಲಿ ಅಂದರೆ 3 ತಿಂಗಳಿಗೆ ಬೇಕಾ, 6 ತಿಂಗಳಿಗೆ ಬೇಕಾ, ಅಥವಾ ವರ್ಷಕ್ಕೆ ಬೇಕಾ, ಅಥವಾ ಕ್ಯಾಲೆಂಡರ್ ಕ್ವಾರ್ಟರ್ಲಿ ಬೇಕಾ, ಅಂದರೆ ಆ್ಯಸ್ ಪರ್ ಕ್ಯಾಲೆಂಡರ್ ಅಂದರೆ 3 ತಿಂಗಳು 6 ತಿಂಗಳು ಕ್ಯಾಲೆಂಡರ್ ಪ್ರಕಾರ. ಬ್ಯಾಂಕ್ ಪ್ರಕಾರ ಬೇರೆ, ಕ್ಯಾಲೆಂಡರ್ ಪ್ರಕಾರ ಜನವರಿ ಫೆಬ್ರವರಿ ಮಾರ್ಚ್ ಅಂದರೆ ಫಸ್ಟ್ ಕ್ವಾರ್ಟರ್, ಬ್ಯಾಂಕ್ ಪ್ರಕಾರ ಲಾಸ್ಟ್ ಕ್ವಾರ್ಟರ್. ಓಕೆ, ನೆಕ್ಸ್ಟ್ ಮೆಚುರಿಟಿ ಇನ್ಸ್ಟ್ರಕ್ಷನ್. ಮೆಚುರಿಟಿ ಆಗಿದ್ದ ಅಮೌಂಟನ್ನು ಯಾವ ಥರ ಈಗ ಎಫ್ ಡಿ ಮಾಡಿದ್ದೀರಾ 1 ಲಕ್ಷ 1 ವರ್ಷ ಸಲುವಾಗಿ ಅಟ್ 7% ಅನ್ಕೊಳ್ಳಿ, ಅಂದರೆ 1,07,000 ಬರುತ್ತೆ ನಿಮಗೆ ಎಫ್ ಡಿ ಮೆಚುರಿಟಿ ಆದಮೇಲೆ. ಇದು ಎಫ್ ಡಿ ಆಟೋ ರಿನ್ಯೂ ಆಗಬೇಕಂದ್ರೆ ಪ್ರಿನ್ಸಿಪಲ್ ಅಷ್ಟೇ ಆಗಿ ಪೇ ಬ್ಯಾಕ್ ಇಂಟ್ರೆಸ್ಟ್ ನಿಮಗೆ ಇಂಟ್ರೆಸ್ಟ್ ನಿಮ್ಮ ಅಕೌಂಟಿಗೆ ಕೊಡ್ತಾರೆ. ಇದು ಟಿಕ್ ಮಾಡಿದ್ರೆ ಆಟೋ ರಿನ್ಯೂ ಆಗುತ್ತೆ, ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ 2 ಸೇರಿ ಆಟೋ ರಿನ್ಯೂ ಆಗುತ್ತೆ. ಮತ್ತು ನೆಕ್ಸ್ಟ್ ಇದು ಟಿಕ್ ಮಾಡಿದ್ರೆ ಪೇ ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ 2 ಕೊಡ್ತಾರೆ. ಇದು ಟಿಕ್ ಮಾಡಿಕೊಂಡ್ರೆ ಆಟೋ ರಿನ್ಯೂ ಆಗುತ್ತೆ ವಿತ್ ಪಾರ್ಟ್ ಅಮೌಂಟ್. ನೀವು ಒಂದು 1,07,000 ಬರ್ತಲ್ಲ, ಅದರಲ್ಲಿ ಒಂದು 50,000 ಅಷ್ಟೇ ಎಫ್ ಡಿ ಮಾಡ್ಬೋದು ಮತ್ತು ರಿಟರ್ನ್, ಇನ್ನು ಮ್ಯಾಗಿಂದು ಅಮೌಂಟ್ ನೀವು ತೊಗೋಬೋದು. ಸರಿನಾ? ಇದು ಟಿಕ್ ಮಾಡಿದೆ ಆಯಿತಾ. ನೆಕ್ಸ್ಟ್ ಏನಿದೆ, ಪೇಮೆಂಟ್ ಇನ್ಸ್ಟ್ರಕ್ಷನ್. ಇದೇನಿದೆ ಪೇಮೆಂಟ್ ಇನ್ಸ್ಟ್ರಕ್ಷನ್ ಅಂತ ಇದೆ. ಪೇಮೆಂಟ್ ಇನ್ಸ್ಟ್ರಕ್ಷನ್ ಏನಿದೆ, ಬ್ಯಾಂಕ್ ಅಕೌಂಟಿಗೆ ಹಾಕಬೇಕಂದ್ರೆ ಇದು ಟಿಕ್ ಮಾಡಿ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕೊಡಬೇಕು. ಇಲ್ಲಾಂದರೆ ಇಶ್ಯೂ ಬ್ಯಾಂಕ್ ಡಿ ಡಿ ಆರ್ ಚೆಕ್ ಅಂತ ಇದೆ, ಇದು ಟಿಕ್ ಮಾಡಿದರೆ ಈ ಬ್ಯಾಂಕ್ ನಿಮಗೆ ಚೆಕ್ ಅಥವಾ ಡಿ ಡಿ ಕೊಡ್ತಾರೆ. ಮೆಚುರಿಟಿ ಅಮೌಂಟ್ 1,07,000 ಏನಿದೆಲ್ಲ ಅದು ಕೊಡ್ತಾರೆ. ಸರಿನಾ? ಯೂಶಲಿ ಎಲ್ಲ ಬ್ಯಾಂಕ್ ಅಕೌಂಟಿಗೆ ಹಾಕೋದು. ಸೊ ಇದೇ ಟಿಕ್ ಮಾಡೋದು ಕರೆಕ್ಟ್. ಇದು ಆಟೋ ಸ್ವೀಪ್ ಅಂದರೆ ಇದೊಂದು ಕಾನ್ಸೆಪ್ಟ್ ಏನಂತಂದರೆ, ಎಕ್ಸಾಂಪಲ್ ನಿಮ್ಮದು ಅಕೌಂಟಲ್ಲಿ ಸ್ವಲ್ಪ ದುಡ್ಡಿದೆ ಅಂದ್ಕೊಳ್ಳಿ, ಇದು ಎಸ್ ಬಿ ಅಕೌಂಟಲ್ಲಿ 1 ಲಕ್ಷ ಇದೆ. ಇಷ್ಟು ಅಮೌಂಟ್ ಆದಮೇಲೆ ಸರ್ಟೇನ್ ಅಮೌಂಟ್ 1,20,000 ಆಯಿತು. ಆಯ್ತಂದರೆ 20,000 ಆಟೋಮೆಟಿಕ್ ಎಫ್ ಡಿ ಆಗಬೇಕು ಅಥವಾ ಟರ್ಮ್ ಡಿಪಾಸಿಟ್ ಆಗಬೇಕು, ಕಾಮದಿನ ಡಿಪಾಸಿಟ್ ಆಗಬೇಕು ಅಂತ ಒಂದು ಕಂಡೀಷನ್ ಇದೆ. ಅದು ಇದನ್ನು ಟಿಕ್ ಮಾಡಿಕೊಂಡ್ರೆ ಅದು ಆಗುತ್ತೆ ಆಟೋಮೆಟಿಕ್. ಇಲ್ಲಿ ನೀವು ಅಕೌಂಟ್ ನಂಬರ್ ಕೊಡಬೇಕು, ಅಕೌಂಟಿಂದ ಡೆಬಿಟ್ ಆಗಿ ಅದು ಏನು ಎಫ್ ಡಿ ಅಥವಾ ಕಾಮದಿನ ಏನಾಗಬೇಕು, ಎಷ್ಟು ಟೈಮಿಂಗ್ ಆಗಬೇಕು ಅದೆಲ್ಲ ಇಲ್ಲಿ ಆಟೋಮೆಟಿಕ್ ಆಗುತ್ತೆ. ಇದು ಆಟೋ ಸ್ವೀಪ್ ಕಾನ್ಸೆಪ್ಟ್. ಸರಿನಾ? ನೆಕ್ಸ್ಟ್ ಏನಿದೆ, ರಿಕರಿಂಗ್ ಡಿಪಾಸಿಟ್ ಅಥವಾ ಧನ್ವರ್ಷ ಅಂತ ಒಂದು ಜಸ್ಟ್ ಒಂದು ಹೆಸರು. ಇಲ್ಲಿ ಹೆಂಗೆ ಎಫ್ ಡಿಗೆ ಕಾಮದಿನ ಅಂತ ಕೊಟ್ಟಿದ್ರಲ್ಲ ಮೇಲ್ಗಡೆ ಫಿಕ್ಸ್ ಡಿಪಾಸಿಟು, ಮತ್ತು ಇಲ್ಲಿ ಎಫ್ ಡಿ ಅಂತ ಕಾಮದಿನ ಅಂತ ಕೊಟ್ಟಿದ್ರಲ್ಲ, ಆ ಥರ ಇದೊಂದು ಎಕ್ಸ್ಟ್ರಾ ಒಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಇಂಟ್ರೆಸ್ಟು ಅಥವಾ ಏನೋ ಒಂದು ಸ್ವಲ್ಪ ಇರುತ್ತೆ ಅದರಲ್ಲಿ. ಇದಕ್ಕಿಂತ ಕಂಪೇರಿಟಿವ್ಲಿ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ? ಸರಿ, ಈಗ ಏನಪ್ಪ ಅಂದರೆ ರಿಕರಿಂಗ್ ಡಿಪಾಸಿಟ್ ಎಫ್ ಡಿಗೆ ಏನು ಡಿಫ್ರೆನ್ಸ್ ಅಂದರೆ, ಎಫ್ ಡಿನ ಒಂದು ಸರಿ ಬಿಟ್ಟು 1 ಇಯರ್ ಅಥವಾ 7 ಡೇಸ್ 1 ಮಂತ್ 6 ಮಂತ್ 3 ಮಂತ್ 10 ಇಯರ್ವರೆಗೂ ಇಡ್ಬೋದು. ರಿಕರಿಂಗ್ ಡಿಪಾಸಿಟ್ ಮಂತ್ಲಿ ಇಂಟ್ರೆಸ್ಟ್ ಅಮೌಂಟ್ ಅಂತ ನೀವು ಫಿಕ್ಸ್ ಹಾಕ್ತಾ ಇರ್ತೀರಾ. 1 ಇಯರ್ವರೆಗೂ 2 ಇಯರ್ವರೆಗೂ 3 ಇಯರ್ವರೆಗೂ ಅಥವಾ 5 ಇಯರ್ಸ್ 10 ಇಯರ್ಸ್ವರೆಗೂ ಹಾಕ್ತಾ ಇರ್ತೀರಾ. ಅದು ಆಫ್ಟರ್ ಮೆಚುರಿಟಿ 1 ಇಯರ್ ಇದ್ರೆ 1 ಇಯರ್, 5 ಇಯರ್ ಇದ್ರೆ 5, 10 ಇಯರ್ ಇದ್ರೆ 10 ಇಯರ್ ಆದಮೇಲೆ ಅಮೌಂಟ್ ನಿಮ್ಗೆ ಕೊಡ್ತಾರೆ. ಅದು ರಿಕರಿಂಗ್ ಡಿಪಾಸಿಟ್. ಸರಿನಾ? ರಿಕರಿಂಗ್ ಡಿಪಾಸಿಟ್ ಇಲ್ಲಿ ಏನು ಕೇಳಿದ್ರೆ ನೋಡಿರಿ, ರಿಕರಿಂಗ್ ಡಿಪಾಸಿಟಲ್ಲಿ ಮಂತ್ಲಿ ಕೋರಿನ್ಸಲ್ ಮಂತ್ಲಿ ಎಷ್ಟು ಕಟ್ತೀರ, 10,000 ಅಂತ ಇಲ್ಲಿ ಬರೀಬೋದು. ಅದೇ 10,000 ಅಂತ ವಾಟ್ಸಲ್ಲಿ ಬರೀರಿ. ಇಲ್ಲಿ ಎಷ್ಟು ವರ್ಷ, 1 ವರ್ಷ 2 ವರ್ಷ 3 ವರ್ಷ ಅಂತ ಇಲ್ಲಿ ಬರೀರಿ. ಆಯಿತಾ? ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂದರೆ ಏನಿದು? ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಂದರೆ ನಿಮ್ಮದು ಅಮೌಂಟ್ ಏನು ಮಾಡಬೇಕು, ಆಟೋಮೆಟಿಕ್ ಕಟ್ ಆಗಬೇಕು, ಅಕೌಂಟಿಂದ ಕಟ್ ಆಗಿಬಿಟ್ಟು ಆರ್ ಡಿ ಅಕೌಂಟಿಗೆ ಹೋಗಬೇಕು. ಮಂತ್ಲಿ ಹೋಗಬೇಕಲ್ಲ, ನೀವು ಬ್ಯಾಂಕಿಗೆ ಹೋಗಿ ಕಟ್ಟೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ಬೋದು ಬ್ಯಾಂಕಿಗೆ, ನನ್ನ ಅಕೌಂಟಿಂದ ಈ ಡೇಟಿಗೆ ನೀವು ಕಟ್ ಮಾಡಿಕೊಂಡು ಆರ್ ಡಿಗೆ ಹಾಕೋಬೋದು ಅಂತ. ಅವಾಗ ನೀವು ಮಾಡ್ಬೋದು, ಆಲ್ರೆಡಿ ಒಂದು ಎಸ್ ಬಿ ಅಕೌಂಟ್ ಓಪನ್ ಆಗಿರುತ್ತೆ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅದರಲ್ಲಿ ಇಟ್ಟಿದ್ರೆ ಅಲ್ಲಿಂದ ಏನು ಮಾಡುತ್ತೆ, ಆ ಡೇಟಿಗೆ ಆಟೋಮೆಟಿಕ್ ನಿಮ್ಮದು ರಿಕರಿಂಗ್ ಡಿಪಾಸಿಟ್ ಆರ್ ಡಿ ಹೋಗಿ ಜಮಾ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಇದು ಟಿಕ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತೀರಾ, ನಿಮ್ಮದು ಎಸ್ ಬಿ ಅಕೌಂಟ್ ಕೊಡಬೇಕು, ಆಲ್ರೆಡಿ ಇರುತ್ತಲ್ಲ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಲ್ಲಿ ಬರೀಬೇಕು. ಈ ಅಕೌಂಟಿಂದ ಡೆಬಿಟ್ ಆಗಿಬಿಟ್ಟು ಅಲ್ಲಿ ಹೋಗುತ್ತೆ ನಿಮ್ಮದು ಆರ್ ಡಿ ಅಕೌಂಟಿಗೆ. ಇಲ್ಲಿ ಆನ್ ಮೆಚುರಿಟಿ ಕ್ರೆಡಿಟ್ ಪ್ರೊಸೆಸ್ ಅಕೌಂಟ್. ಈಗ 1 ವರ್ಷ ಆರ್ ಡಿ ಮಾಡಿದರೆ 1 ವರ್ಷ ಆದಮೇಲೆ ಮೆಚುರಿಟಿ ಅಮೌಂಟ್ ಎಲ್ಲಿ ಆಗಬೇಕು, ಆ ಅಕೌಂಟ್ ಇಲ್ಲಿ ಕೊಡಬೇಕು. ಅಂದರೆ ಮತ್ತೆ ಅದೇ ಈ ಸೇವಿಂಗ್ಸ್ ಅಕೌಂಟೇ ಕೊಡಬೇಕು ಇಲ್ಲಿ. ಸರಿ, ಈಗ ಇಲ್ಲಿ ಕೊಡಬೇಕು, ನಿಮ್ಮ ಸೇವಿಂಗ್ಸ್ ಅಕೌಂಟ್ ಇಲ್ಲಿ ಕೊಡಬೇಕು. ಸರಿನಾ? ನೆಕ್ಸ್ಟ್ ಏನಿದೆ, ಓಕೆ, ಅದೇ ಮೆಚೂರ್ಡ್ ಆದಮೇಲೆ ಒಂದು ಬ್ಯಾಂಕ್ ಅಕೌಂಟಿಗೆ ಹಾಕ್ಬೋದು ಅಥವಾ ಬ್ಯಾಂಕ್ ಡಿ ಡಿ ಆರ್ ಚೆಕ್ ತೊಗೋಬೋದು, ಅಥವಾ ಇಶ್ಯೂ ಎಫ್ ಡಿ ಆರ್ ಕೆ ಡಿ ಆರ್ ಫಾರ್ ಎ ಪೀರಿಯಡ್ ಆಫ್ ಏನು ಮೆಚುರಿಟಿ ಅಮೌಂಟ್ ಬರುತ್ತಲ್ಲ 1 ವರ್ಷ ಅಥವಾ 2 ವರ್ಷ ಏನಿದೆ ಮೆಚುರಿಟಿ ಮೇಲೆ, ಅದನ್ನು ನೀವು ಮತ್ತೆ ನಿಮಗೆ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ, ಎಷ್ಟು ತಿಂಗಳು ಅಥವಾ ಎಷ್ಟು ದಿನ ಮತ್ತೆ ಎಫ್ ಡಿ ಅಥವಾ ಕೆ ಡಿ ಮಾಡ್ಬೋದು.
FDR ಅಥವಾ KDR ಅಂದರೆ ಕಾಮಧೇನು, FDR ಅಂದರೆ ಫಿಕ್ಸ್ ಡಿಪಾಸಿಟ್ ರಿಸಿಟ್ ಅಂತ, KDR ಅಂದರೆ ಕಾಮಧೇನು ಡಿಪಾಸಿಟ್ ರಿಸಿಟ್ ಅಂತ, ಸರಿನಾ. ಈಗೊಂದು ಡಿಫ್ರೆನ್ಸ್ ಹೇಳ್ತೀನಿ ನಿಮಗೆ. FDR ಮತ್ತು KDRಗೆ ಮೇನ್ ಡಿಫ್ರೆನ್ಸ್ ಅಂದರೆ FDR ಅಂದರೆ ಇಂಟ್ರೆಸ್ಟ್ ಕಂಪೌಂಡ್ ಆಗಲ್ಲ. ಎಕ್ಸಾಂಪಲ್ 1 ಲಕ್ಷ ಇಟ್ಟರೆ 1 ವರ್ಷ ಆದಮೇಲೆ 1,07,000 ಬರುತ್ತೆ. ಅದನ್ನೇ ನೀವು KDR ಅಲ್ಲಿ ಇಟ್ಟಿದ್ರೆ 1,07,000ಕ್ಕಿಂತ ಜಾಸ್ತಿ ಬರುತ್ತೆ. ಯಾಕಂದರೆ ಎವ್ರಿ 3 ಮಂತ್ಸ್ ಅದು ಕಂಪೌಂಡ್ ಆಗ್ತಾ ಹೋಗುತ್ತೆ. 1 ಲಕ್ಷ ಮೇಲೆ 3 ತಿಂಗಳಿಗೆ ಏನು ಇಂಟ್ರೆಸ್ಟ್ ಬರುತ್ತಲ್ಲ, ಆ ಇಂಟ್ರೆಸ್ಟ್ ಮೇಲೆ ಮತ್ತೆ ಇಂಟ್ರೆಸ್ಟ್ ಕೊಡ್ತಾರೆ. 6 ತಿಂಗಳ ಮೇಲೆ ಮತ್ತೆ ಇಂಟ್ರೆಸ್ಟ್ ಬರ್ತಾರೆ, ಅದ್ರ ಇಂಟ್ರೆಸ್ಟ್ ಮೇಲೆ ಮತ್ತೆ ಇಂಟ್ರೆಸ್ಟ್. ಸೊ ಅದು ಕಂಪೌಂಡ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬರ್ತದೆ, ಸರಿನಾ. ಇಲ್ಲಿ ಕೆಳಗಡೆ ಇನ್ನೊಂದಿದೆ, ಇನ್ ಕೇಸ್ ಆಫ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ಸ್ ವಿಲ್ ಬಿ ಅಪ್ಲಿಕೇಬಲ್ ಟು ಪ್ರೈಮರಿ ಫಸ್ಟ್ ಅಕೌಂಟ್ ಹೋಲ್ಡರ್ ಓನ್ಲಿ. ಜಾಯಿಂಟ್ ಅಕೌಂಟ್ ಇದ್ದರೆ ಜಾಯಿಂಟ್ ಅಕೌಂಟಲ್ಲೇ FD ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಏನೇನು TDS ಎಲ್ಲ ಕಟ್ ಆಗುತ್ತೆ, ಅದು ಫಸ್ಟ್ ಅಕೌಂಟ್ ಹೋಲ್ಡರ್ ಇರ್ತಾರಲ್ಲ, ಇಬ್ಬರಿದ್ರೆ ಫಸ್ಟ್ ನೋಡಿದ್ರೆ ಏನು ಪ್ಯಾನ್ ಕಾರ್ಡ್ ಇರ್ತಾರಲ್ಲ, ಆ ಪ್ಯಾನ್ ಕಾರ್ಡ್ಗೆ ರಿಫ್ಲೆಕ್ಟ್ ಆಗುತ್ತೆ. TDS ಎಷ್ಟು ಕಟ್ ಆಗಿದೆ ಏನು ಅಂತ ಅವರಿಗೆ ಡಿಟೆಕ್ಟ್ ಆಗುತ್ತೆ. ಸೆಕೆಂಡ್ ಅಕೌಂಟ್ ಹೋಲ್ಡರ್ಗೆ ಅದು ರಿಫ್ಲೆಕ್ಟ್ ಆಗಲ್ಲ. ಓಕೆ, ನೆಕ್ಸ್ಟು 30 ಮಿನಿಟ್ಸ್ ಆಯಿತು, ಟೈಮ್ ಆಗ್ತಿದೆ. ಓಕೆ, ನೆಕ್ಸ್ಟ್ ಏನಂದರೆ ನಾಮಿನೇಷನ್ ಅಂದರೆ ನಾಮನಿರ್ದೇಶನ. ಅಕಸ್ಮಾತ್ ನೀವು ನಿಮ್ಮ ಅಕೌಂಟಲ್ಲಿ ದುಡ್ಡು ಇತ್ತು, ನೀವು ಡೆತ್ ಆದಂದರೆ ಆ ಅಮೌಂಟನ್ನು ಯಾರಿಗೆ ಕೊಡಬೇಕು ಅಂತ ಮೊದಲೇ ಹೇಳಿರಬೇಕು. ಅದನ್ನೇ ನಾಮಿನೇಷನ್ ಅಥವಾ ನಾಮನಿರ್ದೇಶನ ಅಂತ ಕರೀತಾರೆ. ನಾಮನಿರ್ದೇಶನ ಈ ಥರ ಇರುತ್ತೆ. ಅದನ್ನು ಬ್ಯಾಂಕ್ ಇದರಲ್ಲಿ ಫಾರ್ಮ್ DA1 ಅಂತ ನಾಮಿನೇಷನ್ ಫಾರ್ಮ್ ಅಂತ ಕರೀತಾರೆ, ಸರಿನಾ. ಇದರಲ್ಲಿ ಏನಿದೆ ಅಂದರೆ ನಿಮಗೆ ನಾಮಿನೇಷನ್ ಬೇಕು ಅಂದರೆ ಇದೆಲ್ಲ ಬರೀಬೇಕು. ಓಕೆ, ಇದೆಲ್ಲ ಬರೀಬೇಕು. ಬೇಡ ಅಂತಂದರೆ ಡೈರೆಕ್ಟಾಗಿ ಐ ಡೋಂಟ್ ವಾಂಟ್ ಟು ನಾಮಿನೇಷನ್ ಈ ಪರ್ಸನ್ ಇನ್ ದಿಸ್ ಅಕೌಂಟ್ ಅಂದ್ಬಿಟ್ಟು ನಿಮ್ದು ಇಲ್ಲೊಂದು ಸಿಗ್ನೇಚರ್ ಮಾಡಿಕೊಟ್ರೆ ಮುಗಿತು. ಅದೆಲ್ಲ ಮೇಲಿಂದ ಬ್ಲ್ಯಾಂಕ್ ಬಿಡಬೇಕು. ಓಕೆ, ಇಲ್ಲ ನಿಮಗೆ ನಾಮಿನೇಷನ್ ಮಾಡಬೇಕಾಗಿದೆ ಅಂತಂದರೆ ಏನು ಮಾಡಬೇಕು, ಇಲ್ಲಿ ನಿಮ್ಮ ಹೆಸರು ಬರಬೇಕು, ಬ್ಯಾಂಕ್ ಬ್ರಾಂಚ್ ಬರಬೇಕು. ಇಲ್ಲಿ ಏನಿದೆ, ಇದು ಏನಿದೆ ಅಂದರೆ ನಿಮಗೆ ಪಾಸ್ಬುಕ್ಕಲ್ಲಿ ನೀವು ಯಾರಿಗೆ ನಾಮಿನೇಟ್ ಮಾಡಿರ್ತೀರಲ್ಲ ಅವ್ರ ಹೆಸರು ಬರಬೇಕಾ ಬೇಡ ಅಂತ ಕೇಳಿದ್ರೆ, ಬರಬೇಕು ಅಂದರೆ ಟಿಕ್ ಮಾಡಿರಿ, ಇಲ್ಲ ಬರಬಾರ್ದು ಅಂದರೆ ಟಿಕ್ ಮಾಡಬಾರ್ದು, ಸರಿನಾ. ಅಂದರೆ ಸೀಕ್ರೆಟಾಗಿ ಇರಬೇಕು, ನಿಮ್ಮ ನಾಮಿನಿ ಯಾರು ಅಂತ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಆಮೇಲೆ ನಿಮಗೆ ಗೊತ್ತಿರಬೇಕು, ನಿಮ್ಮ ಬ್ಯಾಂಕ್ ಅವ್ರಿಗೆ ಗೊತ್ತಿರ್ತದೆ, ನೀವು ಇರೋರಿಗೂ, ಸರಿನಾ. ನೀವು ಬೇಕಿದ್ರೆ ಹೇಳ್ಬೋದು, ನಿಮ್ಮದು ಯಾರಿಗೆ ನಾಮಿನೇಟ್ ಮಾಡ್ತಿರಲ್ಲ, ನಿಮಗೆ 2-3 ಜನ ಮಾಡಿದ್ರೆ ಯಾರೋ ಒಬ್ಬರಿಗೆ ಮಾಡ್ತಿರಲ್ಲ ಅವ್ರಿಗೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನಿದೆ, ಡೀಟೇಲ್ಸ್ ಆಫ್ ದ ಡಿಪಾಸಿಟ್. ಡೀಟೇಲ್ಸ್ ಆಫ್ ದ ಡಿಪಾಸಿಟ್ ಅಂದರೆ ಇಲ್ಲಿ SB ಅಕೌಂಟ್ ಅಂತ ಇದ್ದರೆ SB ಅಂತ ಬರೋದು ಅಕೌಂಟ್ ನಂಬರ್ ಬರಿಬೇಡ್ರಿ. ಈಗ ಫಸ್ಟ್ ಅಕೌಂಟ್ ಓಪನ್ ಮಾಡ್ತಾ ಇದ್ದರೆ ಇದು ಅಕೌಂಟ್ ಓಪನ್ ಬ್ಯಾಂಕವ್ರೆ ಆಮೇಲೆ ಬರ್ಕೋತಾರೆ, ಸರಿನಾ. ಆಲ್ರೆಡಿ ಇದ್ರೆ ಅಕೌಂಟ್ ಓಪನ್ ಮಾಡಿದ್ರೆ ಈಗ ನೀವು ಫಿಕ್ಸ್ ಡಿಪಾಸಿಟ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ, ನಾಮಿನೇಷನ್ ನಿಮ್ಮ SB ಅಕೌಂಟಿಗೆ ಮಾಡ್ಬೋದು, ಸೇವಿಂಗ್ಸ್ ಬ್ಯಾಂಕಿಗೆ ಮತ್ತು FD ಫಿಕ್ಸ್ ಡಿಪಾಸಿಟಿಗೆ ಮಾಡ್ಬೋದು, ಕಾಮಧೇನಿಗೆ ಮಾಡ್ಬೋದು, ರಿಕರಿಂಗ್ ಡಿಪಾಸಿಟಿಗೆ ಮಾಡ್ಬೋದು, ಎಲ್ಲದಕ್ಕೆ ಬೇರೆ ನಾಮಿನೇಟ್ ಮಾಡ್ಬೋದು ನೀವು. ಅದಕ್ಕೆ ಇದು ಸಪ್ರೇಟ್ ಫಾರ್ಮ್ ಇಟ್ಟಿದ್ದಾರೆ. ಟೈಪ್ ಆಫ್ ಡಿಪಾಸಿಟ್ SB ಇದ್ದರೆ SB ಅಕೌಂಟ್ ಇನ್ನೂ ಓಪನ್ ಆಗಿಲ್ಲ, ಆದಮೇಲೆ ಬ್ಯಾಂಕವ್ರೆ ಬರೀತಾರೆ. ಇನ್ ಕೇಸ್ ಆಲ್ರೆಡಿ ನಿಮ್ದು ಅಕೌಂಟ್ ಓಪನ್ ಆಗಿದೆ, FD ಮಾಡ್ತಿದ್ರೆ ಅಂದರೆ ಇಲ್ಲಿ ಏನು ಬರೀತಾರೆ ಅಂದರೆ FD ಅಂತ ಬರೀತಾರೆ. FD ಅಂತ ಬರೋದು FD ಅಕೌಂಟ್ ನಂಬರ್ ಓಪನ್ ಆಗಿರುತ್ತಲ್ಲ ಅದನ್ನೆಲ್ಲ ಹಾಕಬೇಕು. ಬ್ಯಾಂಕವ್ರು ಹಾಕ್ತಾರೆ, ಅದನ್ನು ಹಾಕ್ಬಿಟ್ಟು ನಾಮಿನಿ ಹೆಸರು ಇಲ್ಲಿ ಬರಬೇಕು. ಡೀಟೇಲ್ಸ್ ಆಫ್ ದ ನಾಮಿನಿ ಅಂತ ಇದೆಯಲ್ಲ, ಡೀಟೇಲ್ಸ್ ಆಫ್ ದ ನಾಮಿನಿ ನೇಮ್ ಬರಬೇಕು, ಅವ್ರ ಮೊಬೈಲ್ ನಂಬರ್ ಬರಬೇಕು. ಇಲ್ಲಿ ಎಷ್ಟು ಬರೆದ್ರೆ ಮುಗಿತದೆ, ಸರಿನಾ. ಇದೊಂದು ಕಂಡೀಷನ್. ಇಲ್ಲಿ ಕೆಳಗಡೆ ಏನು ಕೇಳಿದ್ರೆ ನೋಡಿ, ರಿಲೇಷನ್ಶಿಪ್ ವಿತ್ ಡಿಪಾಸಿಟರ್. ನಾಮಿನಿ ನಿಮ್ಗೆ ಏನಾಗಬೇಕು, ಮಗನ ಅಥವಾ ಹೆಂಡತಿ, ತಂದೆ, ತಾಯಿ, ಅಕ್ಕ, ತಂಗಿ ಏನಾಗ್ತದೆ ಅದನ್ನು ಬರೀಬೇಕು ಇಲ್ಲಿ. ಮತ್ತು ಅವ್ರು ಏಜ್ ಮೆನ್ಷನ್ ಮಾಡಬೇಕು, 21, 32 ಏನಿದೆ ಅದು ಮೆನ್ಷನ್ ಮಾಡಿರಿ. ಓಕೆ, ಇಲ್ಲಿ ನೆಕ್ಸ್ಟ್ ಏನಿದೆ ನೋಡಿರಿ, ಡೇಟ್ ಆಫ್ ಬರ್ತ್ ಆಫ್ ದ ನಾಮಿನಿ ಇನ್ ಕೇಸ್ ಮೈನರ್. ನೀವೇನು ನಾಮಿನಿ ಮಾಡಿರ್ತೀರಲ್ಲ ಅವ್ರು ಏಜ್ 18 ಕೆಳಗಿದ್ರೆ ಅವ್ರಿಗೆ ಡೇಟ್ ಆಫ್ ಬರ್ತ್ ಹಾಕಬೇಕು. ಇಲ್ಲಿ ಡೇಟ್ ಆಫ್ ಬರ್ತ್ ಅಥವಾ ಏಜ್ ಎರಡರಲ್ಲೊಂದು ಮೆನ್ಷನ್ ಮಾಡಿ. ಇವರೇ ನಾಮಿನಿ ಮೈನರ್ ಇದ್ರಲ್ಲ ಅದಕ್ಕೋಸ್ಕರ ಅವ್ರಿಗೆ ಇನ್ನೊಬ್ಬರೇ ಗಾರ್ಡಿಯನ್, ಅವ್ರ ಗಾರ್ಡಿಯನ್ ಹೆಸರು ಇಲ್ಲಿ ಬರಬೇಕು. ಎಕ್ಸಾಂಪಲ್ ಇವ್ರು ನಿಮ್ಮ ಮಗ ಅಂತಿದ್ರೆ 17 ವರ್ಷ ಇದ್ದರೆ ಇಲ್ಲಿ ಅವ್ರ ತಾಯಿ ಅಂದರೆ ನಿಮ್ಮ ಹೆಂಡತಿ ಹೆಸರು ಇಲ್ಲಿ ಬರೋದು, ಅವ್ರ ಅಡ್ರೆಸ್ ಬರೀಬೇಕು, ಅವ್ರಿಗೆ ಗಾರ್ಡಿಯನ್ ಅಂತಾರೆ, ಸರಿನಾ. ಇಲ್ಲಿ ಏನು ಮಾಡಬೇಕು, ಇಲ್ಲಿ ನಿಮ್ಮ ಸಿಗ್ನೇಚರ್ 2 ಸಿಗ್ನೇಚರ್ ಮಾಡಬೇಕು. ಮಾಡಿಬಿಟ್ರೆ ಮುಗಿತು. ಇಲ್ಲಿಗೆ ನೀವೇನಾದರೂ 90 ಆಗಿದ್ರೆ ಎಕ್ಸ್ಟ್ರಾ ಇಲ್ಲಿ ಇಬ್ಬರು ಸಾಕ್ಷಿ ಬೇಕು, ಸರಿನಾ. ಓಕೆ, ಇದೇನಂದರೆ ಡಿಕ್ಲರೇಷನ್ ಕಮ್ ಅಂಡರ್ಟೇಕಿಂಗ್ ಕಮ್ ಸೆಲ್ಫ್ ಸರ್ಟಿಫಿಕೇಷನ್ ಅಂತ ಇದೆ. ಇದು ಡಿಕ್ಲರೇಷನ್, ಅಂಡರ್ಟೇಕಿಂಗ್ ಮತ್ತು ಸೆಲ್ಫ್ ಸರ್ಟಿಫಿಕೇಷನ್ ಅಂತ ಇದೇನೆಂದರೆ ಬ್ಯಾಂಕ್ ಸೆಕ್ಯೂರಿಟಿಗೋಸ್ಕರ ತೊಗೊಳ್ಳೋದು ನಿಮ್ಮ ಕಡೆಯಿಂದ. ಇದರಲ್ಲಿ ಏನಿದೆ ನೋಡಿರಿ, I ಅಥವಾ V ಅವ್ರು ರೆಡ್ ದ ಕಾಪಿ ಆಫ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಫ್ ದ ಅಕೌಂಟ್ ಓಪನಿಂಗ್ ಫಾರ್ಮ್ ಗಿವನ್ ಟು ಮಿ ಆರ್ ಎಸ್. ನನಗೆ ಬ್ಯಾಂಕ್ ಅವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಕಾಪಿ ಕೊಟ್ಟಿದ್ದಾರೆ, ಅದು ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ನನಗೆ ಅರ್ಥ ಆಗಿದೆ ಅಂತ ನೀವು ಆಕ್ಸೆಪ್ಟ್ ಮಾಡ್ದಂಗೆ. ಇದಕ್ಕೆ ಫಸ್ಟ್ ಕಂಡೀಷನ್ ಇದು. ನೆಕ್ಸ್ಟ್ ಏನಿದೆ, ಇನ್ ಕೇಸ್ ಆಫ್ ಮೈನರ್ ಇದ್ದರೆ ಆ ಹಿಯರ್ ಬಡಿ ಕೇಳಿದೆ ಡೇಟ್ ಆಫ್ ಬರ್ತ್ ಆಫ್ ದ ಮೈನರ್ ಹೂ ಈಸ್ ಈಗ ನನ್ನ ಮಗ ಅಂತ ಅನ್ಕೋಣ, ಸನ್. ಡೇಟ್ ಆಫ್ ಬರ್ತ್ ಮೈನರ್ ಹೂ ಈಸ್ ಮೈ ಸನ್. ಅವ್ರ ಹೆಸರು ಇಲ್ಲಿ ನಿಮ್ಮ ಸನ್ ಅಂತ ಬರೆದು ಅವ್ರ ಹೆಸರು ಬರೀತೀರಿ. ಐ ಆಮ್ ಈಸ್ ಹರ್ ಮಗಳು ಅಥವಾ ಮಗ ನ್ಯಾಚುರಲ್ ಗಾರ್ಡಿಯನ್ ಅಂದರೆ ನ್ಯಾಚುರಲ್ ಆಗಿ ಅಂದರೆ ನಿಮ್ಮ ತಂದೆ ತಾಯಿ ಅವರಿಬ್ಬರೇ ನ್ಯಾಚುರಲ್ ಗಾರ್ಡಿಯನ್. ಅಥವಾ ಅವರಿಬ್ಬರು ಇಲ್ಲಾಂದರೆ ಗಾರ್ಡಿಯನ್ ಅಪಾಯಿಂಟೆಡ್ ಬೈ ಕೋರ್ಟ್, ಲಾಫುಲ್ ಗಾರ್ಡಿಯನ್ ಅಂದರೆ ಅಪಾಯಿಂಟೆಡ್ ಬೈ ಕೋರ್ಟ್ ಆಗಿರ್ತಾರೆ. ಕೋರ್ಟ್ ಅಪಾಯಿಂಟೆಡ್ ಆಗಿ ಒಂದು ಲೆಟರ್ ಕೊಟ್ಟಿರ್ತಾರೆ ಅವರಿಗೆ, ಯಾರು ಕೋರ್ಟ್ ಅಪಾಯಿಂಟ್ ಮಾಡಿರ್ತಾರಲ್ಲ ಯಾರಿಗೆ ಅವರಿಗೆ ಒಂದು ಲೆಟರ್ ಕೊಟ್ಟಿರ್ತಾರೆ ಆನ್ ಬಿಹಾಫ್ ಆಫ್ ದಟ್ ಮೈನರ್. ಅವ್ರು ಆ್ಯಕ್ಟ್ ಮಾಡಬೇಕು ಆಲ್ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ದಟ್ ಮೈನರ್. ಹಂಗೆ ಮೈನರ್ಗೆ ಸಂಬಂಧಪಟ್ಟ ಎಲ್ಲ ಟ್ರಾನ್ಸಾಕ್ಷನ್ ಏನೇ ಇರಲಿ ಅವರೇ ಹ್ಯಾಂಡಲ್ ಮಾಡ್ತಾರೆ ಅಂತ, ಸರಿನಾ. ಅದು ಓಕೆ. ಆ್ಯಕ್ಚುಲಿ ರಿಪ್ರೆಸೆಂಟೇಷನ್ ಫ್ಯೂಚರ್ ಮೆಜಾರಿಟಿ ಅಂದರೆ ನ್ಯಾಚುರಲ್ ಗಾರ್ಡನ್ ಅಥವಾ ಕೋರ್ಟ್ ಅಪಾಯಿಂಟೆಡ್ ಗಾರ್ಡನ್ ಏನಿದೆಲ್ಲ ಅದು ಮೈನರ್ 18 ಆಗೋವರೆಗೂ ನಾನೇ ರಿಪ್ರೆಸೆಂಟ್ ಮಾಡ್ತೀನಿ ಅಂತ, ಅವರು 18 ಇಯರ್ಸ್ ಮೇಲೆ ಆಗೋವರೆಗೂ ನಾನೇ ರಿಪ್ರೆಸೆಂಟ್ ಮಾಡ್ತೀನಿ ಅಂತ ಒಂದು ಡಿಕ್ಲರೇಷನ್ ಅವ್ರು ಅಂಡರ್ಟೇಕಿಂಗ್ ತೊಗೊಂಡಿದ್ದು, ಸರಿನಾ. ಅದ್ರ ಜೊತೆ ಇನ್ನೊಂದು ಅಂಡರ್ಟೇಕಿಂಗ್ ಅಂತ ಗೊತ್ತಿರಂದರೆ ಈಗೇನು ಮೈನರ್ ಪರವಾಗಿ ನಾನು ಏನೇನು ಮಾಡ್ತೀನಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತ ಬೇರೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದ್ರು ಮುಂದೆ ಮೈನರ್ ಇರೋರು ಮೇಜರ್ ಆದಮೇಲೆ 18 ವರ್ಷ ಆದಮೇಲೆ ಅವ್ರು ಏನಾದರೂ ಲೀಗಲಿ ನಿಮ್ಮ ಅಗೇನ್ಸ್ಟ್ ಬ್ಯಾಂಕ್ ಏನಾದರೂ ಹಾಕಿದರೆ, ಲೀಗಲ್ ಕೇಸ್ ಹಾಕಿದರೆ ಅದ್ರದ್ದು ಬರೋ ಖರ್ಚು ವೆಚ್ಚ ಎಲ್ಲ ನಾನೇ ಕೊಡ್ತೀನಿ, ಬ್ಯಾಂಕಿನ ಮೇಲೆ ಏನೂ ಇರೋದಿಲ್ಲ ಅಂತ ಒಂದು ಡಿಕ್ಲರೇಷನ್ ಇಲ್ಲಿದೆ ಕೆಳಗಡೆ. ಇದ್ರ ಮೀನಿಂಗ್ ಅದೇ ಇಂಡಿಮಿಟಿ ಮಾಡ್ತಾರೆ ಇವರು, ಯಾರು ಗಾರ್ಡಿಯನ್, ಕೋರ್ಟ್ ಅಪಾಯಿಂಟೆಡ್ ಆಗಲಿ ಅಥವಾ ನ್ಯಾಚುರಲ್ ಗಾರ್ಡಿಯನ್ ಆಗಲಿ.
ಇದು ಬ್ಯಾಂಕ್ ಸೆಕ್ಯೂರಿಟಿಗೋಸ್ಕರ ಬ್ಯಾಂಕ್ ಅವರು ಆ್ಯಡ್ ಮಾಡಿರೋ ಕ್ಲಾಸು, ಸರಿನಾ? ಅಂದರೆ ಇಟ್ ಇಸ್ ಲೀಗಲ್ ಕ್ಲಾಸ್. ನೆಕ್ಸ್ಟ್ ಏನಿದೆ, ಅಪ್ಲಿಕೇಬಲ್ ಇನ್ ಕೇಸ್ ಆಫ್ ಟರ್ಮ್ ಡಿಪಾಸಿಟ್ ಅಂದರೆ FD. ಸ್ಟ್ರೈಕ್ಔಟ್ ಬೇಕಿಲ್ಲ ಅಂದರೆ ಸ್ಟ್ರೈಕ್, ಓಕೆ ನಾನು ಹೇಳ್ತೀನಿ. ಇದು SBI ಅಕೌಂಟ್ ಓಪನ್ ಮಾಡೋರಿದ್ರೆ ಅದು ಸ್ಟ್ರೈಕ್ಔಟ್ ಮಾಡ್ಬೋದು. ಇದೇನಂದರೆ ಐ ಅಂಡರ್ಟೇಕ್ ದಟ್ ಇನ್ ಕೇಸ್ ಆಫ್ ಟರ್ಮ್ ಡಿಪಾಸಿಟ್ಸ್ ವಿತ್ ಆಪರೇಟಿಂಗ್ ಇನ್ಸ್ಟ್ರಕ್ಷನ್ಸ್ ಐದರ್ ಸರ್ವೈವರ್ ಫಾರ್ಮರ್ ಸರ್ವೈವರ್ ಇಲ್ಲ ಆಪರೇಟಿಂಗ್ ಇನ್ಸ್ಟ್ರಕ್ಷನ್ಸ್ ದ ಅಪ್ಲಿಕೇಶನ್ ಕಮ್ ಡಿಪಾಸಿಟ್ ಪೇಮೆಂಟ್ ಟರ್ಮಿನೇಷನ್ ಪೇಮೆಂಟ್ ವಿಲ್ ಬಿ ಅಲೋಡ್ ಟು ದ ಸರ್ವೈವರ್ ಇನ್ ದ ಇವೆಂಟ್ ಆಫ್ ಡೆತ್ ಆಫ್ ದ ಐದರ್ ಆಫ್ ದ ಡಿಪಾಸಿಟರ್. A formal case may be and submission of the certificate of the deceased depositor along with the operating consent of the legal heirs and the deceased depositor. ಇದು ಏನಂದರೆ ಟರ್ಮ್ ಡಿಪಾಸಿಟ್ ಇದೆ, FD ಅಥವಾ ಕಾಮನ್ ಡಿಪಾಸಿಟ್ ಇದೆ ಅಥವಾ RD ಇದೆ, ಅದರಿಂದ ಜಾಯಿಂಟ್ ಇದೆ. ಆವಾಗ ಏನಿದೆ, ಐದರ ಸರ್ವೈವರ್ ಅಂತ ಇದೆ ಕ್ಲಾಸ್. ಐದರ ಸರ್ವೈವರ್ ಅಂದರೆ ಇಬ್ಬರು ಅಥವಾ ಇಬ್ಬರಲ್ಲಿ ಯಾರು ಜೀವಂತ ಇದ್ದರೆ ಅವರು. ಇನ್ನೊಂದು ಫಾರ್ಮರ್ ಸರ್ವೈವರ್ ಅಂತ ಇದೆ ಕ್ಲಾಸ್. ಫಾರ್ಮರ್ ಅಂದರೆ ಮೊದಲನೇ ಪಾರ್ಟಿ ಅಥವಾ ಇಬ್ಬರಲ್ಲಿ ಯಾರಾದರೂ ಸತ್ತೋಗಿದ್ರೆ ಯಾರು ಜೀವಂತ ಇದ್ದರೆ ಅವರು ಅಂತ. ಈಗ ಒಬ್ಬ ಮನುಷ್ಯ 1 ಲಕ್ಷ FD ಮಾಡಿಬಿಟ್ಟು ತೀರ್ಕೊಂಡಿದ್ದಾನೆ. ಈಗ ಇನ್ನೊಬ್ಬ ಇರ್ತಾನಲ್ಲ ಸರ್ವೈವರು, ಅವ್ನು ಬ್ಯಾಂಕಿಗೆ ಬಂದುಬಿಟ್ಟು ಕ್ಲೋಸ್ ಮಾಡೋಕೆ ಹೇಳ್ತಾನೆ ಬ್ಯಾಂಕವ್ರಿಗೆ. ಬ್ಯಾಂಕವ್ರು ಅವಾಗ ಕ್ಲೋಸ್ ಮಾಡ್ಬೋದು. ಆವಾಗ ಫಸ್ಟ್ ಪರ್ಸನ್ ಏನು ಸತ್ತೋಗಿರ್ತಾರಲ್ಲ ಅವ್ರಿಗೆ ಲೀಗಲ್ಸ್ ಇರ್ತಾರೆ, ಅಂದರೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರೇನು ಬಂದು ಕೇಳೋದು ಅವಶ್ಯಕತೆ ಇಲ್ಲ ಬ್ಯಾಂಕಿಗೆ ಅಂತ. ಒಂದು ಕಂಡೀಷನ್ ಇದು ಏನಂತಂದರೆ ಸೆಲ್ಫ್ ಅಂಡರ್ಟೇಕಿಂಗ್ ಅಂತ ಅನ್ಕೋಬೋದು. ಇದನ್ನು ಆ ಥರ ಅಂಡರ್ಟೇಕಿಂಗ್. ಯಾರು ಜೀವಂತ ಇರ್ತಾರೆ ಅವ್ರು ಬಂದು FD ಕ್ಲೋಸ್ ಮಾಡಿ ಅಮೌಂಟ್ ಎಲ್ಲ ತೊಗೊಂಡು ಹೋಗ್ಬೋದು ಅಂತ ಇದರ ಅರ್ಥ. ನೆಕ್ಸ್ಟ್ ಏನಿದೆ, ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಡು ನಾಟ್ ಮೇಂಟೈನ್. ಇದೊಂದು ನೀವು ಅಂಡರ್ಟೇಕಿಂಗ್ ತೊಗೋಬೇಕು. ನಾನು ಬೇರೆ ಯಾವ ಬ್ಯಾಂಕಲ್ಲೂ ಬೇಸಿಕ್ ಅಕೌಂಟ್ ಮೇಂಟೈನ್ ಮಾಡಿಲ್ಲ ಅಂತ ಒಂದು ಅಂಡರ್ಟೇಕಿಂಗ್ ತೊಗೋಬೇಕು ನೀವು. ಇದೆಲ್ಲ ಕಂಡೀಷನ್ ಅಂಡರ್ಟೇಕಿಂಗ್ ಎಲ್ಲ ಟರ್ಮ್ಸ್ ಎಲ್ಲ ತೊಗೊಂಡ್ಮೇಲೆ ನೀವು ಇದಕ್ಕೆಲ್ಲ ಒಪ್ಪಿಕೊಂಡು ಇಲ್ಲಿ 2 ಸೈನ್ ಮಾಡಬೇಕು. ಇಲ್ಲಿ ಮತ್ತು ಇಲ್ಲಿ ಸೈನ್ ಮಾಡಿ ಪ್ಲೇಸು ಡೇಟು ಹಾಕಿ ಬ್ಯಾಂಕ್ ಅವ್ರಿಗೆ ಕೊಡಬೇಕು, ಸರಿನಾ? ಇದು ಆಫೀಸ್ ಯೂಸಿಗಿದೆ, ಸೊ ಇದನ್ನು ನೀವು ನೋಡಬೇಡ. ಇದೆಲ್ಲ ಫಿಲಪ್ ಮಾಡಿದ್ಮೇಲೆ ನೀವು ಇದ್ರ ಜೊತೆ ನಿಮ್ಮದು KYC ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನೇನಿದೆ ಅದೆಲ್ಲ ಜಿರಾಕ್ಸ್ ಕಾಪಿ ಅಟ್ಯಾಚ್ ಮಾಡಿ ಜೊತೆಗೆ ಒರಿಜಿನಲ್ ಬ್ಯಾಂಕಿಗೆ ತೊಗೊಂಡು ಹೋಗಬೇಕು. ಜಿರಾಕ್ಸ್ ಮೇಲೆ ಬ್ಯಾಂಕ್ ಆಫೀಸರ್ ಎದುರುಗಡೆ ಸೈನ್ ಮಾಡಬೇಕು ನೀವು. ಮತ್ತು ಬ್ಯಾಂಕ್ ಫಾರ್ಮ್ ಇರುತ್ತಲ್ಲ, ಎಲ್ಲ ಸೈನ್ ಮಾಡಿದ್ರೆ ಅಲ್ಲಿ ಕೂಡ ಬ್ಯಾಂಕ್ ಆಫೀಸರ್ ಎದುರು ಸೈನ್ ಮಾಡಬೇಕು. ಆ್ಯಕ್ಚುಲಿ ಆ ಥರ ಇದೆ. ಅದೆಲ್ಲ ಮಾಡಿಬಿಟ್ಟು ಕೊಟ್ಟರೆ ಅಕೌಂಟ್ ಓಪನ್ ಮಾಡಿಕೊಡ್ತಾರೆ, ಸರಿನಾ? ಥ್ಯಾಂಕ್ ಯು ವೀಕ್ಷಕರೇ, ಇಷ್ಟೇ ಇವತ್ತಿನ ಮಾಹಿತಿ. ಥ್ಯಾಂಕ್ ಯು.